ಸೊ ಎಲ್ಲ ನನಗೆ ಒಂದು ಸಾಧಾರಣವಾಗಿ ಕೇಳುವಂಥ ಪ್ರಶ್ನೆ, ನೀವು UPSC ಮಾಡಲಿಕ್ಕೆ ನಿಮಗೆ ಏನು ಮೋಟಿವೇಶನ್ ಅನ್ನುವಂಥದ್ದು. ಸೊ ನನ್ನ ಮೋಟಿವೇಶನ್ ಆ ಸಂದರ್ಭದಲ್ಲಿ ನನಗೆ ಒಂದು ಉದ್ಯೋಗದ ಅವಶ್ಯಕತೆ ಇತ್ತು, ಒಂದು ಜಾಬ್ ನೆಸೆಸಿಟಿ ಇತ್ತು. ಯಾವ ರೀತಿ ನೆಸೆಸಿಟಿ ಈಸ್ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಸೊ ನನಗೆ ಜಾಬ್ ನೆಸೆಸಿಟಿ ಇದ್ದಿದ್ದು ನಾನು UPSC ಪ್ರಿಪೇರ್ ಮಾಡಲಿಕ್ಕೆ ನನಗೆ ಪ್ರೇರೇಪಣೆ ನೀಡಿತು. ಒಂದು ಅಕ್ಕಪಕ್ಕದ ಮನೆ ಹೆಣ್ಮಕ್ಳು ಮದುವೆಗೆ ಒಂದು ಫಂಕ್ಷನಿಗೆ ಹಾಕ್ಕೊಂಡು ಹೋಗ್ಲಿಕ್ಕೆ ಒಂದು ನೆಕ್ಲೆಸ್ ಬೇಕು ಅಂತ ಕೇಳಿಬಿಟ್ಟು ಅದನ್ನು ವಾಪಸ್ ಕೊಡ್ಲಿಕ್ಕಾಗದೆ ಅವ್ರದ್ದೇನೋ ಕಷ್ಟಕ್ಕೆ ಅದನ್ನು ಅಡ ಇಟ್ಟು ಇವ್ರು ಕೇಳೋದು ಜಾಸ್ತಿ ಮಾಡಿದಾಗ ಅವ್ರ ಮನೆ ಕರೆದ್ಬಿಟ್ಟು ವಿಷ ಹಾಕಿ ಅನ್ಕಾನ್ಷಿಯಸ್ ಮಾಡಿ ನಂತರ ಅವ್ರ ಮನೆ ರೂಮಲ್ಲೇ ಒಂದು ಗುಂಡಿ ತೊಡ್ಬಿಟ್ಟು ಆಕೆನ ಊತ ಹಾಕ್ಬಿಟ್ಟಿರ್ತಾರೆ. ಇಂಥ ಒಂದು ಪ್ರಕರಣ ನಾನು ಮೊಟ್ಟ ಮೊದಲನೇದಾಗಿ ನೋಡಲಿಕ್ಕೆ ಸಿಕ್ತು. ಎಲ್ಲಿ ನಾನು ಪರೀಕ್ಷೆ ಬರೆದ್ಬಿಟ್ಟು ಫೇಲ್ ಆದರೆ ನಂದು ಕ್ರೆಡಿಬಿಲಿಟಿ ಹೋಗುತ್ತೋ, ನನ್ನ ಬಗ್ಗೆ ಏನು ಇಂಪ್ರೆಷನ್ ಇದೆ ಅದು ಹಾಳಾಗುತ್ತೋ ಅನ್ನೋಂಥ ಒಂದು ಲ್ಯಾಕ್ ಆಫ್ ಕಾನ್ಫಿಡೆನ್ಸು ಮತ್ತು ಫಿಯರ್ ಆಫ್ ಫೇಲ್ಯೂರ್ ಇವೆರಡೂ ಇದ್ದಿದ್ದರಿಂದ ನನಗೆ ಆಗ PSI ಮತ್ತು RFI ಎಕ್ಸಾಮ್ ಬರೀಲಿಲ್ಲ. ಐ ಡಿಸೈಡೆಡ್ ನಾಟ್ ಟು ರೈಟ್. ಮತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇರುವಂಥವ್ರು ಕೂಡ ಮನುಷ್ಯರೇ. ಅವ್ರಿಗೂ ಮನುಷ್ಯ ಸಹಜವಾದಂಥ ಎಲ್ಲ ಎಮೋಷನ್ಸ್ ಇರುತ್ತೆ. ಅವ್ರಿಗೂ ಖುಷಿ ಆಗುತ್ತೆ, ಸಿಟ್ಟು ಬರುತ್ತೆ, ಬೇಸರ ಆಗುತ್ತೆ, ಗದರಿಸ್ಬೇಕು ಅನಿಸುತ್ತೆ, ಬೈಬೇಕು ಅನಿಸುತ್ತೆ. ಮಂಗಳೂರದ್ದು ತಂದೆ ಆದಂಥ ಒಂದು ಸೂಕ್ಷ್ಮತೆಗಳಿದೆ. ಇದು ಕಮ್ಯುನಲಿ ಸೆನ್ಸಿಟಿವ್, ಪೊಲಿಟಿಕಲಿ ತುಂಬ ಸೆನ್ಸಿಟಿವ್. ಯಾಕಂದರೆ ಹೈಲಿ ಕಂಟೆಸ್ಟೆಡ್ ಎಲೆಕ್ಷನ್ಸ್ ಆಗುತ್ತೆ ಈ ಭಾಗದಲ್ಲಿ. ಇಲ್ಲಿ ಮಾರಲ್ ಪೊಲೀಸಿಂಗ್ ಅಥವಾ ಇಮ್ಮಾರಲ್ ಪೊಲೀಸಿಂಗ್ ಏನು ಹೇಳ್ತೀರಿ, ಆ ಒಂದು ಸಮಸ್ಯೆ ಇಲ್ಲಿ ಇದೆ. ಅಲ್ಲಲ್ಲಿ ನಾವು ಆಗಾಗ್ಗೆ ನೋಡಲಿಕ್ಕೆ ಸಿಗುತ್ತೆ. ಆಮೇಲೆ ಲವ್ ಜಿಹಾದ್ ಅನ್ನೋಂಥ ಒಂದು ವಿಚಾರ ಇಟ್ಕೊಂಡು ಸಂಘರ್ಷಗಳಾಗಿರುವಂಥದ್ದಿದೆ. ಅದೇ ರೀತಿ ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಂಘರ್ಷಗಳಾಗಿದೆ. ಮತ್ತು ಇಲ್ಲಿ ಎರಡು ವ್ಯಕ್ತಿಗಳ ನಡುವೆ ಗಲಾಟೆ ಆದಂಥ ಸಂದರ್ಭದಲ್ಲೂ ಕೂಡ ಇದು ಎರಡು ಕೋಮಿನ ನಡುವೆ ಆಗಿರೋ ಗಲಾಟೆ ಅಂತ ಅದನ್ನು ಎಕ್ಸಾಜರೇಟ್ ಮಾಡಿರುವಂಥ ಕೆಲವು ಇನ್ಸಿಡೆಂಟ್ಸ್ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಶಶಿಕುಮಾರ್ ಎನ್, ಮಂಗಳೂರು ಪೊಲೀಸ್ ಕಮಿಷನರ್ ಆಗಿ ಸದ್ಯ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ವಾರ್ತಾಭಾರತಿ ಅವರ ಒಂದು ಸೀಕ್ರೆಟ್ ಆಫ್ ಸಕ್ಸಸ್ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿದ್ದಕ್ಕೆ, ನನ್ನ ಜರ್ನಿಯನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಹುಟ್ಟಿ ಬೆಳೆದಿದ್ದು ಚಿತ್ರದುರ್ಗ ಜಿಲ್ಲೆ. ನಮ್ಮ ಊರು ಹಿರಿಯೂರು ತಾಲೂಕು ಪಿಟ್ಲಾಲಿ ಅಂತ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಆದರೆ ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ಅಪ್ ಟು PUC ಚಿತ್ರದುರ್ಗದಲ್ಲೇ ಓದಿದ್ದು. ಪ್ರಾರಂಭದಲ್ಲಿ ಸಂತ ಜೋಸೆಫರ ಕಾನ್ವೆಂಟ್ ಪಾಠಶಾಲೆ ಅಂತ 1 to 7th ಓದಿದ್ದು. ಅದಾದ ನಂತರ ಹೈಸ್ಕೂಲು ಗೌರ್ಮೆಂಟ್ ಹೈಸ್ಕೂಲ್ ಫೋರ್ಟ್ ಅಂತ. ಅದಾದಮೇಲೆ PUCನ ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಮಾಡಿದೆ. ಅದಾದಮೇಲೆ ಡಿಗ್ರಿ ಓದಲಿಕ್ಕೆ ಅಗ್ರಿಕಲ್ಚರ್ ಚೂಸ್ ಮಾಡಿ BSc ಅಗ್ರಿಕಲ್ಚರನ್ನು ಶಿವಮೊಗ್ಗ ಕಾಲೇಜ್ ಆಫ್ ಅಗ್ರಿಕಲ್ಚರಲ್ಲಿ ಮಾಡಿದ್ದು. ನನಗೆ ವಿದ್ಯಾಭ್ಯಾಸದ ದಿನಗಳಲ್ಲಿ ಬಹಳ ಒಳ್ಳೆಯ ಫೌಂಡೇಶನನ್ನು ಹಾಕ್ಕೊಟ್ಟಿದ್ದು ನಮ್ಮ ಸಂತ ಜೋಸೆಫರ ಕಾನ್ವೆಂಟ್ ಪಾಠಶಾಲೆ. ಅದರಲ್ಲಿ ಕನ್ನಡ ಮೀಡಿಯಮ್ ಇದ್ದರೂ ಕೂಡ ಎಷ್ಟು ಒಳ್ಳೆಯ ಫ್ಯಾಕಲ್ಟಿ ಮತ್ತು ಒಳ್ಳೆಯ ಶಿಸ್ತಿತ್ತು. ಅದರಿಂದ ನಾನು ಭಾಳ ಒಳ್ಳೆ ರೀತಿಯಲ್ಲಿ ಒಬ್ಬ ಸ್ಟೂಡೆಂಟಾಗಿ ರೂಪುಗೊಳ್ಳೋದ್ರಲ್ಲಿ ಭಾಳ ಸಹಾಯ ಆಯಿತು. ಹೈಸ್ಕೂಲ್ ದಿನಗಳಲ್ಲಿ ಕೂಡ ಅದು ಗೌರ್ಮೆಂಟ್ ಸ್ಕೂಲ್ ಆದ್ರೂ ಆಗಿನ ದಿನಗಳಲ್ಲಿ ಇದ್ದಂಥ ಶಾಲೆಗಳಲ್ಲಿ ಬಹಳ ಒಳ್ಳೆಯ ಶಾಲೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಕೋಟೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅಲ್ಲಿ ಕೂಡ ಫ್ಯಾಕಲ್ಟಿ ತುಂಬ ಚೆನ್ನಾಗಿದ್ದರು. ಅದರಲ್ಲಿ ನಾನು ಪ್ರಭಾವಿತನಾಗಿದ್ದು ಒಬ್ಬರು CD ಶಾಂತಾದೇವಿ ಅಂತ ಸೈನ್ಸ್ ಪಾಠ ಮಾಡ್ತಿದ್ದಂಥ ಟೀಚರ್ ಇದ್ದರು. ಅವರು ಬಹಳ ಪ್ರೀತಿಯಿಂದ, ಭಾಳ ಖುಷಿಯಿಂದ ಮತ್ತು ತುಂಬ ಇನ್ಫಾರ್ಮೇಟಿವ್ ಆಗಿ, ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಪಾಠ ಮಾಡ್ತಾಯಿದ್ರು. ಅದರಿಂದ ತುಂಬ ಪ್ರಭಾವಿತ ಆಗಿದೆ. ಯಾಕಂದರೆ 8ನೇ ಕ್ಲಾಸಿಗೆ ಸಡನ್ನಾಗಿ ಇಂಗ್ಲೀಷ್ ಮೀಡಿಯಮ್ ಸೇರಿಕೊಂಡಾಗ ಸ್ವಲ್ಪ ಟಫ್ ಆಗುತ್ತೇನೋ ಅನ್ನೋವಂಥದ್ದಿತ್ತು. ಅದರಲ್ಲಿ ಸೈನ್ಸ್ ಯಾವಾಗ ಈಸಿ ಆಯಿತು, ಉಳಿದಿದ್ದೆಲ್ಲ ಈಸಿಯಾಗಿ ಓದ್ಬೋದು ಅಂತ ನನಗೆ ಭಾವನೆ ಬಂತು. ಅದಾದಮೇಲೆ PUC ಗೌರ್ಮೆಂಟ್ ಸೈನ್ಸ್ ಕಾಲೇಜ್, ಅಲ್ಲಿ ಕಾಲೇಜಲ್ಲಿ ಅಷ್ಟಾಗಿ ಪಾಠ ಮಾಡ್ತಾ ಇರಲಿಲ್ಲ. ಆಗ ನಾವು ಅಲ್ಲಿ ಪ್ರೈವೇಟ್ ಕೋಚಿಂಗು ತೊಗೋಬೇಕಾಯಿತು, PCMB. ಅದು ನಿಜವಾಗ್ಲೂ ಒಂದು ಇಂಟೆನ್ಸಿವ್ ಸ್ಟಡಿ ಯಾವ ಥರ ಮಾಡಬೇಕು ಅನ್ನೋಂಥದ್ದು, ಯಾವುದೇ ಒಂದು ಪರೀಕ್ಷೆ ಅಥವಾ ಯಾವುದೇ ಒಂದು ಟಾರ್ಗೆಟ್ಸ್ ಇಟ್ಕೊಂಡು ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋಂಥದ್ದು ಆ ಸಂದರ್ಭದಲ್ಲಿ ನನಗೆ ಭಾಳ ಒಳ್ಳೆ ರೀತಿಯಲ್ಲಿ ತಿಳಿತು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಆಗಿನ ಸಂದರ್ಭದಲ್ಲಿ ಫಿಸಿಕ್ಸ್ ವಿವೇಕಾನಂದ ಅವರು, ಮ್ಯಾಥಮೆಟಿಕ್ಸ್ ತಿಮ್ಮಾರೆಡ್ಡಿ ಅವರು, ಬಯಾಲಜಿ ಸೀತಣ್ಣ ಅನ್ನೋಂಥವ್ರು ಮತ್ತು ಕೆಮಿಸ್ಟ್ರಿ ಮಂಜುನಾಥ್ ಅನ್ನೋಂಥ 4 ಜನ PCMBಗೆ ಕೋಚಿಂಗ್ ಮಾಡ್ತಾಯಿದ್ರು. ತುಂಬ ಒಳ್ಳೆ ಟ್ರೈನಿಂಗು ನಮಗಾಯಿತು. ನಂತರದಲ್ಲಿ BSc ಅಗ್ರಿಕಲ್ಚರ್ ಸೇರಿದಾಗ ನಾನು ಶಿವಮೊಗ್ಗ ಕಾಲೇಜ್ ಆಫ್ ಅಗ್ರಿಕಲ್ಚರ್ಗೆ ನನಗೆ ಅಲಾಟ್ಮೆಂಟ್ ಆಯಿತು. ಆ ಸಂದರ್ಭದಲ್ಲಿ ನಾನು ಸ್ವಲ್ಪ ಬೇಸರದಿಂದನೇ ಹೋದೆ, ಯಾಕೆಂದರೆ ಬೆಂಗಳೂರಿಗೆ ಹೋಗುವಂಥ ಆಸಕ್ತಿ ಇತ್ತು ನನಗೆ. ಆದರೆ ಚಿತ್ರದುರ್ಗ ನಿಮಗೆ ಶಿವಮೊಗ್ಗ ಅಲಾಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಅಲಾಟ್ ಮಾಡಿದಾಗ ಸ್ವಲ್ಪ ಬೇಸರ ಆಯಿತು. ಬಟ್ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಒಂದು ವಾತಾವರಣ, ಮೊದಲನೇ ಬಾರಿ ನಾನು ಮನೆ ಬಿಟ್ಟು ಹೊರಗಡೆ ಹಾಸ್ಟೆಲ್ಗೆ ಹೋಗಿದ್ದು, ಊರು ಬಿಟ್ಟು ಹೊರಗಡೆ ಕಾಲೇಜ್ಗೆ ಹೋಗಿದ್ದು. ಅಲ್ಲಿ ಒಳ್ಳೆ ಒಂದು ಫ್ರೆಂಡ್ ಸರ್ಕಲ್ಲು, ಒಳ್ಳೆ ಒಂದು ಸೀನಿಯರ್ಸು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಫ್ಯಾಕಲ್ಟಿ ಅಲ್ಲಿ ಇತ್ತು. ಅದಾದಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಲಿಕ್ಕೆ ಅಂತ ನಾನು ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಪೂಸಾ ಕ್ಯಾಂಪಸ್ ಅಂತ ಕರೀತಾರೆ ಅದನ್ನು, ದೆಹಲಿಲಿದೆ. ಅದು ತುಂಬ ಪ್ರೀಮಿಯರ್ ಇನ್ಸ್ಟಿಟ್ಯೂಟು. ಅಲ್ಲಿ ಒಂದು ಕಾಂಪಿಟೇಟಿವ್
ಪೋಸ್ಟ್ ಗ್ರ್ಯಾಜುಯೇಷನ್ ಎಕ್ಸಾಮ್ಗೆ ಬರೆದಂಥ ಸಂದರ್ಭದಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 4 ಬಂದಿತ್ತು ನಂದು ಪ್ಲಾಂಟ್ ಸೈನ್ಸ್ ಅನ್ನುವಂಥ ಗ್ರೂಪಲ್ಲಿ. ಹಾಗಾಗಿ ಅಲ್ಲಿ ನಾನು ಜೆನೆಟಿಕ್ಸ್ ಅನ್ನುವಂಥ ಒಂದು ಬ್ರ್ಯಾಂಚಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಸೇರಿಕೊಂಡೆ. ಸೊ ಅಲ್ಲಿ ಹೋದಾಗ ನಮ್ಮ ಸೀನಿಯರ್ಸು ಮತ್ತು ನನ್ನ ಜೊತೆ ಸೇರಿಕೊಂಡಂಥವರೆಲ್ಲ ಇಲ್ಲಿ UPSC ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು ಅನ್ನೋಂಥದ್ದು ತೋರಿಸ್ಕೊಟ್ರು. ಅಲ್ಲಿ ಸುಮಾರು ಜನ ಪ್ರಿಪೇರ್ ಆಗ್ತಾಯಿದ್ರು. ಕೆಲವ್ರದ್ದು ಪ್ರಿಲಿಮ್ಸ್ ಆಗಿತ್ತು, ಕೆಲವ್ರದ್ದು ಮೇನ್ಸ್ ಆಗಿತ್ತು, ಕೆಲವ್ರದ್ದು ಸರ್ವೀಸಸ್ ಆಗಿತ್ತು. ಹಂಗಿದ್ದಾಗ ಯಾಕೆ ನಮಗೆ ಇದನ್ನು ಮಾಡಲಿಕ್ಕಾಗಲ್ಲ ಅನ್ನೋಂಥ ಒಂದು ಆಲೋಚನೆ ಬಂತು. ಇನ್ಫ್ಯಾಕ್ಟ್ ನಾನು ಡಿಗ್ರಿ ಮುಗಿದ ತಕ್ಷಣ PSI ಮತ್ತು RFO ಎಕ್ಸಾಮ್ಸು ಕಾಲ್ ಮಾಡಿದ್ದು. ಆ ಸಂದರ್ಭದಲ್ಲಿ ನನಗೆ ಆ ಎಕ್ಸಾಮ್ ಅಪ್ಲೈ ಮಾಡಲಿಲ್ಲ. ಯಾಕೆ ಅಂತಂದರೆ ಆಗ ನಾನು ಗ್ರ್ಯಾಜುಯೇಷನಲ್ಲಿ ಸ್ವಲ್ಪ ಚೆನ್ನಾಗಿ ಓದ್ತಾ ಇದ್ದೆ, ಸ್ವಲ್ಪ ಮೆರಿಟ್ ಸ್ಟೂಡೆಂಟ್ ಅನ್ನೋವಂಥ ಒಂದು ಅಭಿಪ್ರಾಯ ಇತ್ತು. ಎಲ್ಲಿ ನಾನು ಪರೀಕ್ಷೆ ಬರೆದ್ಬಿಟ್ಟು ಫೇಲ್ ಆದರೆ ನಂದು ಕ್ರೆಡಿಬಿಲಿಟಿ ಹೋಗುತ್ತೋ, ನನ್ನ ಬಗ್ಗೆ ಏನು ಇಂಪ್ರೆಷನ್ ಇದೆ ಅದು ಹಾಳಾಗುತ್ತೋ ಅನ್ನೋಂಥ ಒಂದು ಲ್ಯಾಕ್ ಆಫ್ ಕಾನ್ಫಿಡೆನ್ಸು ಮತ್ತು ಫಿಯರ್ ಆಫ್ ಫೇಲ್ಯೂರ್ ಇವೆರಡೂ ಇದ್ದಿದ್ದರಿಂದ ನನಗೆ ಆಗ PSI ಮತ್ತು RFO ಎಕ್ಸಾಮ್ ಬರೀಲಿಲ್ಲ. ಐ ಡಿಸೈಡೆಡ್ ನಾಟ್ ಟು ರೈಟ್. ನಂತರದಲ್ಲಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಸುತ್ತಮುತ್ತ ವಾತಾವರಣ ನೋಡಿದಾಗ ಭಾಳ ದೊಡ್ಡ ಮಟ್ಟದಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂತು. ನಂತರದಲ್ಲಿ ಪ್ರಿಪೇರ್ ಆದೆ. ಫಸ್ಟ್ ಅಟೆಂಪ್ಟು ಬರೆದಂಥ ಸಂದರ್ಭದಲ್ಲಿ ಕೇವಲ 4 ಮಾರ್ಕ್ಸ್ಗಳಲ್ಲಿ ನಾನು ಇಂಟರ್ವ್ಯೂವರೆಗೂ ಹೋದ್ರೂ ಸರ್ವಿಸ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಆದರೆ KS ಸೆಲೆಕ್ಷನ್ ಅದೇ ವರ್ಷ ಆಯಿತು. KS ಅಲ್ಲಿ ರೈಟಿಂಗಲ್ಲಿ ತುಂಬ ಒಳ್ಳೆ ಸ್ಕೋರ್ ಬಂದಿತ್ತು. ನಂತರ ಇಂಟರ್ವ್ಯೂ ಮುಗಿಸಿದ ಮೇಲೆ ನನಗೆ ತಹಸೀಲ್ದಾರ್ ಸೆಲೆಕ್ಷನ್ ಆಯಿತು. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಇಯರ್ ಬರೆದಂಥ ಸಂದರ್ಭದಲ್ಲಿ ಆಲ್ ಇಂಡಿಯಾ 146 ರ್ಯಾಂಕ್ ನನಗೆ UPSCಲಿ ಬಂತು. ಇಂಡಿಯನ್ ಪೊಲೀಸ್ ಸರ್ವೀಸು ನನಗೆ ಅಲಾಟ್ ಆಯಿತು. ಸೊ ಇನ್ಸಿಡೆಂಟ್ಲಿ ನನಗೆ ಕರ್ನಾಟಕ ಕ್ಯಾಡರ್ ಸಿಕ್ಕಿದ್ರಿಂದ ನಾನು ವೈಯಕ್ತಿಕವಾಗಿ ಆಯಿತು ನನಗೆ ಸಾಕಿಷ್ಟು ಅಂತಂದು ಮತ್ತೆ ಅಟೆಂಪ್ಟ್ ಮಾಡುವಂಥ ಪ್ರಯತ್ನ ಮಾಡಲಿಲ್ಲ. ಸೊ ಕರ್ನಾಟಕದಲ್ಲಿ ನಾನು IPS ಅಧಿಕಾರಿಯಾಗಿ 2007ನೇ ಬ್ಯಾಚಲ್ಲಿ ಸೆಲೆಕ್ಷನ್ ಆಗುತ್ತೆ. ಅದಾದಮೇಲೆ ನಾನು ಟ್ರೈನಿಂಗನ್ನು SVP NPA ಅಂತ ಕರೀತಾರೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಅಂತ ಹೈದರಾಬಾದಲ್ಲಿದೆ. ಸೊ ಅಲ್ಲಿ ನಾನು ತರಬೇತಿಯನ್ನು ಪಡ್ಕೊಂಡೆ. ಅದಾದ ನಂತರ ನನ್ನ ಜರ್ನಿ ಕರ್ನಾಟಕದಲ್ಲಿ ಆ್ಯಸ್ ಎ ಪೊಲೀಸ್ ಆಫೀಸರು ಪ್ರಾರಂಭ ಆಗುತ್ತೆ. ಸೊ ಎಲ್ಲ ನನಗೆ ಒಂದು ಸಾಧಾರಣವಾಗಿ ಕೇಳುವಂಥ ಪ್ರಶ್ನೆ, ನೀವು UPSC ಮಾಡಲಿಕ್ಕೆ ನಿಮಗೆ ಏನು ಮೋಟಿವೇಶನ್ ಅನ್ನುವಂಥದ್ದು. ಸೊ ನನ್ನ ಮೋಟಿವೇಶನ್ನು ಆ ಸಂದರ್ಭದಲ್ಲಿ ನನಗೆ ಒಂದು ಉದ್ಯೋಗದ ಅವಶ್ಯಕತೆ ಇತ್ತು, ಒಂದು ಜಾಬ್ ನೆಸೆಸಿಟಿ ಇತ್ತು. ಯಾವ ರೀತಿ ನೆಸೆಸಿಟಿ ಈಸ್ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಸೊ ನನಗೆ ಜಾಬ್ ನೆಸೆಸಿಟಿ ಇದ್ದಿದ್ದು ನಾನು UPSC ಪ್ರಿಪೇರ್ ಮಾಡಲಿಕ್ಕೆ ನನಗೆ ಪ್ರೇರೇಪಣೆ ನೀಡಿತು. ಒಂದು ಸುತ್ತ ಪ್ರಿಪೇರ್ ಆಗ್ತಿರೋವಂಥವ್ರು ಪ್ರಿಪೇರ್ ಆಗೋದು ನನ್ನ ಗಮನಕ್ಕೆ ಬಂದಾಗ ನಾನು ಕೂಡ ಪ್ರಿಪೇರ್ ಆಗಬಹುದು ಅನ್ನೋಂಥ ಕಾನ್ಫಿಡೆನ್ಸ್ ಬಂದಿದ್ದು ಒಂದಾದರೆ, ಎರಡನೇದು ಪ್ರತಿ ವರ್ಷ ನೋಟಿಫಿಕೇಷನ್ ಆಗ್ತಿತ್ತು ಮತ್ತು ಅತ್ಯಂತ ಪಾರದರ್ಶಕವಾಗಿ ಈ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೆಯುತ್ತೆ ಅನ್ನೋಂಥದ್ದು ನನಗೆ ತಿಳಿದಿದ್ದು. ಮತ್ತು ನಮ್ಮ ರೀತಿ ಇದ್ದಂಥವ್ರು ಸಾಕಷ್ಟು ಜನ ಬೇರೆ ನನ್ನ ಸ್ನೇಹಿತರು, ಹಿರಿಯ ವಿದ್ಯಾರ್ಥಿಗಳು ಎಕ್ಸಾಮ್ ಕ್ಲಿಯರ್ ಮಾಡ್ತಿರೋದ್ರ ಹಿನ್ನೆಲೆಯಲ್ಲಿ ನಾನು ಕೂಡ ಪ್ರಯತ್ನ ಮಾಡ್ಬೋದು ಅನ್ನೋಂಥದ್ದು ಒಂದು. ಎರಡನೇದಾಗಿ ನಾನು ಹಿಂದೆ ಹೇಳಿದಂತೆ BSc ಅಗ್ರಿಕಲ್ಚರ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಕೇವಲ ಒಂದು ಅಕಾಡೆಮಿಕ್ ಕೋರ್ಸ್ ಆಗಿ ಅದನ್ನು ನಾವು ಓದಲಿಲ್ಲ, ಅದ್ರ ಜೊತೆಗೆ ನಮ್ಮ ಒಂದು ಕಂಪ್ಲೀಟ್ ಪರ್ಸ್ನಾಲಿಟಿ ಟ್ರಾನ್ಸ್ಫಾರ್ಮೇಷನ್ ಆಯಿತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಕೋರ್ಸಸ್ ಓದಿ ನಾವು ನಾಲೆಡ್ಜು ಗೇನ್ ಮಾಡ್ಕೊಂಡಿದ್ರ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಮತ್ತು ನಮಗೆ ರೂರಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಮ್ ಅಂತ ಒಂದು 6 ತಿಂಗಳು ಹಳ್ಳಿಗಳಿಗೆ ಅಟ್ಯಾಚ್ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನಾವು ಸೊಸೈಟಿ ಜೊತೆ ಬೆರೆಯುವಂಥದ್ದು, ಜನರ ಕಷ್ಟಗಳೇನಿದೆ ಮತ್ತು ನಮ್ಮ ಒಂದು ಜವಾಬ್ದಾರಿತ ಹುದ್ದೆಯಲ್ಲಿ ಹೋದರೆ ಯಾವ ರೀತಿ ಕೆಲಸ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಮಗೆ ಒಂದು ಓರಿಯೆಂಟೇಷನ್ನು ಸಿಕ್ಕಿತ್ತು ಅಂತಂದು ನಾನು ಭಾಳ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮಗೆ ಗ್ರ್ಯಾಜುಯೇಷನ್ ಟೈಮಲ್ಲಿ ಇದ್ದಂಥ ಒಂದು ಫ್ರೆಂಡ್ ಸರ್ಕಲ್ಲು, ಅವರು ಎಲ್ಲ ತುಂಬ ಮೋಟಿವೇಟಿಂಗ್ ಫ್ರೆಂಡ್ ಸರ್ಕಲ್ ಇದ್ದರು. ಇನ್ಫ್ಯಾಕ್ಟ್ ನನ್ನ ಬ್ಯಾಚ್ಮೇಟೇ ಒಬ್ಬ ರಮೇಶ್ ಅಂತ 2005ನೇ ಬ್ಯಾಚಲ್ಲಿ ಒಂದು IRS ಸೆಲೆಕ್ಷನ್ ಆಗುತ್ತೆ. ಈ ವಾಸ್ ಲೈಕ್ ದೋ ಈ ವಾಸ್ ಎ ಬ್ಯಾಚ್ಮೇಟ್, ನನಗೆ ತುಂಬ ಇನ್ಸ್ಪೈರ್ ಮಾಡಿದರು. ಅದ್ರ ಜೊತೆಗೆ ನಾನು UPSC ಪ್ರಿಪೇರ್ ಮಾಡೋಂಥ ಸಂದರ್ಭದಲ್ಲಿ ಮುರಳಿ ಮೋಹನ್ ಅಂತ ನಮ್ಮ ಒಬ್ಬರು ಸೀನಿಯರ್ ಇದ್ದರು, ಅವ್ರದ್ದು 2007ನೇ ಬ್ಯಾಚಲ್ಲಿ IRS ಸೆಲೆಕ್ಷನ್ ಆಗುತ್ತೆ. ಅವರು ಕೂಡ ನನಗೆ ಮಾರ್ಗದರ್ಶನ ನೀಡೋ ವಿಚಾರದಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ನೀಡಿದರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂತರದಲ್ಲಿ ನಾನು ನನ್ನ ಆ್ಯಸ್ ಎ ಪೊಲೀಸ್ ಆಫೀಸರ್ ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದು ಬಳ್ಳಾರಿಯಲ್ಲಿ ಪ್ರೊಬೇಷನರ್ ಆಗಿ ಸುಮಾರು 7-8 ತಿಂಗಳ ಕಾಲ ಅಲ್ಲಿ ಬಳ್ಳಾರಿಯಲ್ಲಿ ಪ್ರೊಬೇಷನರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ನಾನು ನೌಕರಿಗೆ ಬಂದಾಗ ಮೊದಲನೇ ಕೇಸೆ ನಾನು ನೋಡಿದ್ದು ಅಂದರೆ ಸ್ಪಾಟ್ ವಿಸಿಟ್ ಮಾಡಿದ್ದು, ಒಂದು ಅಕ್ಕಪಕ್ಕದ ಮನೆ ಹೆಣ್ಮಕ್ಳು ಮದುವೆಗೆ ಒಂದು ಫಂಕ್ಷನಿಗೆ ಹಾಕ್ಕೊಂಡು ಹೋಗ್ಲಿಕ್ಕೆ ಒಂದು ನೆಕ್ಲೆಸ್ ಬೇಕು ಅಂತ ಕೇಳಿಬಿಟ್ಟು ಅದನ್ನು ವಾಪಸ್ ಕೊಡಲಿಕ್ಕಾಗದೆ ಅವ್ರದ್ದೇನೋ ಕಷ್ಟಕ್ಕೆ ಅದನ್ನು ಅಡ ಇಟ್ಟು ಇವ್ರು ಕೇಳೋದು ಜಾಸ್ತಿ ಮಾಡಿದಾಗ ಅವ್ರ ಮನೆ ಕರೆದ್ಬಿಟ್ಟು ವಿಷ ಹಾಕಿ ಅನ್ಕಾನ್ಷಿಯಸ್ ಮಾಡಿ ನಂತರ ಅವ್ರ ಮನೆ ರೂಮಲ್ಲೇ ಒಂದು ಗುಂಡಿ ತೊಡ್ಬಿಟ್ಟು ಆಕೆನ ಊತ ಹಾಕ್ಬಿಟ್ಟಿರ್ತಾರೆ. ಇಂಥ ಒಂದು ಪ್ರಕರಣ ನಾನು ಮೊದಲನೇದಾಗಿ ನೋಡಲಿಕ್ಕೆ ಸಿಕ್ತು. ನಿಜವಾಗ್ಲೂ ತುಂಬ ಶಾಕ್ ಆಯಿತು. ನಾವೇನು ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಟ್ರೈನಿಂಗಲ್ಲಿ ಕೇಳಿದ್ವಿ, ಅಲ್ಲಿ ಇಲ್ಲಿ ಪೇಪರ್ಗಳಲ್ಲಿ ಓದ್ತಾ ಇದ್ವಿ, ಅದನ್ನು ನಾವು ಖುದ್ದು ಎದುರಿಗೆ ನಿಂತು ನೋಡೋವಂಥದ್ದು, ಅದನ್ನು ಯಾವ ರೀತಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ನೋಡೋವಂಥದ್ದು ರಿಯಲಿ ನನಗೊಂಥರ ಸರ್ಪ್ರೈಸ್ ಆಯಿತು, ಶಾಕ್ ಆಯಿತು. ಆ ನಂತರದಲ್ಲಿ ಬಳ್ಳಾರಿ ಭಾಳ ಸೆನ್ಸಿಟಿವ್ ಜಾಗ ಇತ್ತು. ನಾನು ಹೇಳ್ತಿರೋದು 2009-10 ಸಮಯ. ಆ ಸಮಯದಲ್ಲಿ ಭಾಳ ಸೆನ್ಸಿಟಿವ್ ಇತ್ತು, ಪೊಲಿಟಿಕಲಿ ತುಂಬ ಸೆನ್ಸಿಟಿವ್ ಇತ್ತು.
ಫಾರ್ಮರ್ ಇಶ್ಯೂಸು ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಈ ಚಾಗ್ನೂರ್ ಅಂತ ಒಂದು ಏರ್ಪೋರ್ಟು ಮಾಡಬೇಕು ಅಂತ ಅಲ್ಲಿ ಹೋರಾಟ ನಡೀತಾ ಇತ್ತು. ಅದೇ ರೀತಿ ಅಕ್ರಾಸ್ ಬಳ್ಳಾರಿ ಡಿಸ್ಟ್ರಿಕ್ಟು ಭಾಳ ದೊಡ್ಡ ದೊಡ್ಡ ಅಫೆನ್ಸಸ್ ಆಗುವಂಥದ್ದು, ಹೈ ಪ್ರೊಫೈಲ್ ಕೇಸಸ್ ಆಗುವಂಥದ್ದು, ತುಂಬ ಸೆನ್ಸಿಟಿವ್ ಇಶ್ಯೂಸು ಅಲ್ಲಿ ಇದ್ದಿದ್ದನ್ನು ನಾನು ಗಮನಿಸಿ ಸಾಕಷ್ಟು ನನಗೆ ಕಲೀಲಿಕ್ಕೆ ಸಿಕ್ತು. ಅದಾದಮೇಲೆ ನಾನು ತುಮಕೂರು ಜಿಲ್ಲೆ ಕುಣಿಗಲ್ ಸಬ್ ಡಿವಿಷನ್ ASP ಆಗಿ ನಾನು ಇಂಡಿಪೆಂಡೆಂಟ್ ಚಾರ್ಜ್ ವಹಿಸ್ಕೊಂಡೆ. ಅದಕ್ಕೆ ಕುಣಿಗಲ್ ಮತ್ತು ತುರುವೇಕೆರೆ 2 ತಾಲೂಕುಗಳು ಬರ್ತಾಯಿತ್ತು. ಅಲ್ಲಿ ನನಗೆ ಕಲೀಲಿಕ್ಕೆ ಸಿಕ್ಕಿದ್ದು ಅಂತಂದರೆ ಒಂದು ಸೊಸೈಟಿ ಯಾವ ರೀತಿ ಇರುತ್ತೆ, ಸೊಸೈಟಿ ಡೈನಮಿಕ್ಸ್ ಯಾವ ರೀತಿ ಇರುತ್ತೆ, ಅದ್ರ ಜೊತೆಗೆ ಪೊಲಿಟಿಕಲ್ ಇಶ್ಯೂಸ್ ಯಾವ ಥರ ಆಗುತ್ತೆ, ಪೊಲಿಟಿಸೈಸೇಷನ್ ಯಾವ ಥರ ಆಗುತ್ತೆ, ಭಾಳ ಒಂದು ಒಂಥರ ಕ್ಲಿಷ್ಟಕರವಾದಂಥ ವಾತಾವರಣ ಅಲ್ಲಿದ್ದು. ಕುಣಿಗಲ್ ತಾಲೂಕಲ್ಲಿ ಕಾಂಗ್ರೆಸ್ MLA, ಅದು JDS ಸ್ಟ್ರಾಂಗ್ ಹೋಲ್ಡ್ ಇದ್ದಂಥ ಏರಿಯಾ, BJP ಗೌರ್ಮೆಂಟು. ತುರುವೇಕೆರೆಯಲ್ಲಿ ಹೋದರೆ BJP ಗೌರ್ಮೆಂಟು, ಕಾಂಗ್ರೆಸ್ಗೆ ತುಂಬ ಪ್ರೆಸೆನ್ಸ್ ಇದ್ದಂಥ ಏರಿಯಾ JDS MLA. ಅಂದರೆ ಪೊಲಿಟಿಕಲಿ ಒಂದು ಸಣ್ಣ ವಿಷಯ ಕೂಡ, ಒಂದು ಮನೇಲಿ ಅಣ್ಣ ತಮ್ಮ ಜಗಳ ಆಡಿದ್ದು ಅದು ಪೊಲಿಟಿಸೈಸ್ ಆಗ್ತಿದ್ದದನ್ನು ನಾನು ನೋಡಿದೆ. ಅಲ್ಲಿ ಕೆಲವು ಅಧಿಕಾರಿಗಳಿಂದ ಬಹಳಷ್ಟು ಕಲೀಲಿಕ್ಕೆ ಕೂಡ ಸಿಕ್ತು. ಅದ್ರ ಜೊತೆ ಕುಣಿಗಲ್ ಏನಾಗುತ್ತೆ, ಬೆಂಗಳೂರು ಮಹಾನಗರ ಏನಿದೆ ಅದರ ಔಟ್ಸ್ಕಟ್ಸಲ್ಲಿ ಇದ್ದಿದ್ದರಿಂದ ಅಲ್ಲಾಗೋ ಅಫೆನ್ಸಸ್ ಎಲ್ಲ ಇಲ್ಲಿ ಬಂದು ಹೆಣ ಎಸ್ತೋಗುವಂಥದ್ದು, ಇಲ್ಲಿ ಬಂದು ಕೊಲೆ ಮಾಡೋವಂಥದ್ದು, ಇಲ್ಲಿ ಬಂದು ಬೇರೆ ಬೇರೆ ಮೇಜರ್ ಅಫೆನ್ಸಸ್ ಮಾಡುವಂಥದ್ದೆಲ್ಲ ನಾವು ಗಮನಕ್ಕೆ ನಾವು ನೋಡ್ಲಿಕ್ಕೆ ಸಿಗ್ತಾಯಿತ್ತು. ಸೊ ಭಾಳ ಒಳ್ಳೆಯ ಒಂದು ಎಕ್ಸ್ಪೋಜರು ಸಿಕ್ತು. ಅದ್ರ ಜೊತೆಗೆ ತುಮಕೂರು ಭಾಳ ದೊಡ್ಡ ಜಿಲ್ಲೆ ಆಗಿದ್ದರಿಂದ ಅಲ್ಲಿ ಯಾವುದಾದ್ರೂ ಬೇರೆ ಇಂಪಾರ್ಟೆಂಟ್ ಕೇಸಸ್ ಆದರೂ ನಮಗೆ ಅಬ್ಸರ್ವ್ ಮಾಡಲಿಕ್ಕೆ ಅಥವಾ ಬಂದೋಬಸ್ತುಗಳಿಗೆ ಬೇರೆ ಬೇರೆ ಕೆಲಸಕ್ಕೆ ಕರೀತಾಯಿದ್ರು. ಸೊ ಆಗ ಒಂದು ಆ್ಯಸ್ ಎ ಪೊಲೀಸ್ ಆಫೀಸರ್ ನನಗೆ ಭಾಳ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಎಲ್ಲ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂತರ ಇಂಡಿಪೆಂಡೆಂಟ್ ಡಿಸ್ಟ್ರಿಕ್ಟ್ ನನಗೆ ಮೊದಲನೇದಾಗಿ ರಾಯಚೂರು ಕೊಟ್ಟರು. ರಾಯಚೂರು ಸ್ವಲ್ಪ ಶಾಂತ ಜಿಲ್ಲೆ, ಏನಂತ ದೊಡ್ಡ ಸಮಸ್ಯೆಗಳಲ್ಲಿ ಇರಲಿಲ್ಲ. ಅಷ್ಟಾದರೂ ಕೂಡ ಆಗ 2010-11ರಲ್ಲಿ 2008-9ರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಬಂದುಬಿಟ್ಟು ರಿಹ್ಯಾಬಿಲಿಟೇಷನ್ ಪ್ರೋಸೆಸ್ ತುಂಬ ನಡೀತಾ ಇತ್ತು. ಸಾವಿರಾರು ಮನೆಗಳಲ್ಲಿ ಕಟ್ಟಿದ್ರು. ಆ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿಗಳು ಯಾರಿದ್ರು ಭಾಳ ಫ್ರೀಕ್ವೆಂಟಾಗಿ ಒನ್ಸ್ ಇನ್ ಎವ್ರಿ 10 days, ಒನ್ಸ್ ಇನ್ ಎ ವೀಕ್ ಬರೋವಂಥದ್ದು. CM ಬಂದೋಬಸ್ತು, VIP ಬಂದಾಗ ನಾವು ಯಾವ ರೀತಿ ಅವ್ರ ಸೆಕ್ಯೂರಿಟಿ ನೋಡ್ಕೋಬೇಕು, ಮತ್ತು ಒಬ್ಬರು VIP ಬರ್ತಾರೆ, ಒಬ್ಬರು CM ಬರ್ತಾರೆ ಅಂತಂದಾಗ ಸಾಕಷ್ಟು ಜನ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾರೆ, ಮನವಿ ಕೊಡಲಿಕ್ಕೆ ಮುಂದಾಗ್ತಾರೆ, ಕಿರಿಕಿರಿ ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ಅನ್ನೋಂಥದ್ದು ಭಾಳ ಒಳ್ಳೆಯ ರೀತಿಯಲ್ಲಿ ನನಗೆ ಅಲ್ಲಿ ಕಲೀಲಿಕ್ಕೆ ಅವಕಾಶ ಆಯಿತು. ಅದ್ರ ಜೊತೆಗೆ ರಾಯಚೂರು ಒಂದು ಹಿಂದುಳಿದ ಪ್ರದೇಶ ಆಗಿತ್ತು ಅವಾಗ. ಹಾಗಾಗಿ ಒಂದು ಹಿಂದುಳಿದ ಪ್ರದೇಶದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಯಾವ ಥರ ಎಲ್ಲ ಬದಲಾವಣೆಗಳು ತರಲಿಕ್ಕೆ ಸಾಧ್ಯ, ಕೆಲಸ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಅನ್ನೋಂಥ ಒಂದು ಅನುಭವ ನನಗೆ ಭಾಳ ಒಳ್ಳೆ ರೀತಿಯಲ್ಲಿ ಸಿಕ್ತು. ಅದಾದ ನಂತರ ನಾನು ಚಿಕ್ಕಮಗಳೂರು SP ಆಗಿ ಕೂಡ ಸುಮಾರು 2 ವರ್ಷಗಳ ಕಾಲ ಕೆಲಸ ಮಾಡಿದೆ. ಚಿಕ್ಕಮಗಳೂರು ಅಂದರೆ ಅಲ್ಲಿ ಭಾಳ ಈ ಕಮ್ಯುನಲ್ ಇನ್ಸಿಡೆಂಟ್ಸು ಜಾಸ್ತಿ ಆಗ್ತಾಯಿತ್ತು. ಕಮ್ಯುನಲಿ ಸೆನ್ಸಿಟಿವ್ ಡಿಸ್ಟ್ರಿಕ್ಟ್ ಅಂತ ಇವತ್ತಿಗೂ ಕೂಡ ಕನ್ಸಿಡರ್ ಮಾಡ್ತಾರೆ ಅದನ್ನು. ಅಲ್ಲಿ ಭಾಳ ಮುಖ್ಯವಾಗಿ ನನಗೆ ಈ ದೊಡ್ಡ ಬಂದೋಬಸ್ತುಗಳು, ದೊಡ್ಡ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಯಾವ ರೀತಿ ನಾವು ಅದನ್ನು ಅವಲೋಕನ ಮಾಡಬೇಕಾಗತ್ತೆ, ಯಾವ ರೀತಿ ಅದನ್ನು ಅಟೆಂಡ್ ಮಾಡಬೇಕಾಗತ್ತೆ, ಅಲ್ಲಿ ಲ್ಯಾಪ್ಸಸ್ ಆದರೆ ಯಾವ ಥರ ಕಾನ್ಸಿಕ್ವೆನ್ಸಸ್ ಆಗುತ್ತೆ, ಯಾವುದು ಲ್ಯಾಪ್ಸಸ್ಗೆ ಅವಕಾಶ ಕೊಡ್ದಂಗೆ ಹೆಂಗೆ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದು ಭಾಳ ಒಳ್ಳೆ ರೀತಿಯಲ್ಲಿ ನನಗೆ ಕಲೀಲಿಕ್ಕೆ ಅವಕಾಶ ಆಯ್ತಲ್ಲಿ. ಅಲ್ಲಿ ಮುಖ್ಯವಾಗಿ ದತ್ತಮಾಲಾ ಮತ್ತು ದತ್ತ ಜಯಂತಿ 2 ಏನಿದೆ, ಸಾವಿರಾರು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳನ್ನ ಕರೆಸ್ಬಿಟ್ಟು ಒಂದು ದೊಡ್ಡ ಮಟ್ಟದ ಬಂದೋಬಸ್ತ್ ಮಾಡುವಂಥದ್ದು, ಹಿರಿಯ ಅಧಿಕಾರಿಗಳು ಬಂದು ಆ ದಿನಗಳಲ್ಲಿ ಅಲ್ಲಿ ಕ್ಯಾಂಪ್ ಮಾಡುವಂಥದ್ದೆಲ್ಲ ನಾನು ನೋಡಿ, ಹಿರಿಯ ಅಧಿಕಾರಿಗಳು ಏನು ನಮಗೆ ಮಾರ್ಗದರ್ಶನ ಕೊಡ್ತಾರೆ, ನಮ್ಮದೆಲ್ಲಿ ಮಿಸ್ಟೇಕ್ಸ್ ಆಗುತ್ತೆ ಅನ್ನೋಂಥದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿಕ್ಕೆ ನನಗೆ ಒಳ್ಳೆಯ ಅವಕಾಶ ಆಯಿತು. ಅದ್ರ ಜೊತೆಗೆ ಈ ಶೃಂಗೇರಿ, ಮೂಡಿಗೆರೆ ಮತ್ತು ಈ ಕೊಪ್ಪ ಈ ಭಾಗ ಏನಿದೆ ಸ್ವಲ್ಪ ನಕ್ಸಲ್ ಅಫೆಕ್ಟೆಡ್. ಆ ಭಾಗದಲ್ಲಿ ಕೆಲವು ನಕ್ಸಲ್ ಅಂಡರ್ಗ್ರೌಂಡ್ ನಕ್ಸಲ್ಸ್ ಇದ್ದರು. ನಕ್ಸಲ್ ಮೂವ್ಮೆಂಟ್ ಆಗ್ತಾಯಿತ್ತು, ಪ್ಯಾಂಪ್ಲೆಟ್ ಹಾಕುವಂಥದ್ದು, ಬ್ಯಾನರ್ ಕಟ್ಟುವಂಥದ್ದು, ಈ ಥರದ್ದೆಲ್ಲ ಘಟನೆಗಳೆಲ್ಲ ನಡೆದಂಥ ಸಂದರ್ಭದಲ್ಲಿ ನಾವು ಕೋಮಿಂಗ್ ಆಪ್ರೇಷನ್ ಎಲ್ಲ ಹೋದಾಗ ಫಾರೆಸ್ಟ್ ಒಳಗಡೆ ಲೈಫ್ ಯಾವ ರೀತಿ ಇರುತ್ತೆ, ಈ ನಕ್ಸಲ್ ಒಂದು ಸಮಸ್ಯೆ, ಒಂದು ಆಂತರಿಕ ಭದ್ರತೆಯ ವಿಷಯ, ಅದ್ರ ಜೊತೆಗೆ ಅದರದ್ದು ಸಾಮಾಜಿಕವಾಗಿ ಅದು ಯಾವ ರೀತಿ ವಸ್ತುಗಳು ನಕ್ಸಲ್ ಅಂತ ಸಮಸ್ಯೆ ಅಲ್ಲಿ ಬೇರೂರ್ಲಿಕ್ಕೆ ಅವಕಾಶವಾಗುತ್ತೆ ಅನ್ನೋಂಥದ್ದೆಲ್ಲ ಭಾಳ ಹತ್ತಿರದಲ್ಲಿ ನೋಡಲಿಕ್ಕೆ ನಮ್ಗೆ ಅವಕಾಶ ಆಯಿತು. ಮತ್ತು ಚಿಕ್ಕಮಗಳೂರಲ್ಲಿ ನಾನು ವಿಶೇಷವಾಗಿ ಕಲ್ತಿದ್ದು ಏನೀಗ ರಾಜಕೀಯ ವ್ಯಕ್ತಿಗಳಿರ್ತಾರೆ, MLAಗಳಿರ್ತಾರೆ, MP ಗಳಿರ್ತಾರೆ, ಮತ್ತು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ZP ಮೆಂಬರ್ ಇರ್ಬೋದು, ಕೌನ್ಸಿಲರ್ಸ್ ಇರ್ಬೋದು, ಗ್ರಾಮ ಪಂಚಾಯತಿ ಮೆಂಬರು, ತಾಲೂಕ್ ಪಂಚಾಯತಿ ಮೆಂಬರು. ಸೊ ಇವರೆಲ್ಲರ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಇಟ್ಕೊಂಡು ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ಬೋದು ಅನ್ನೋದನ್ನು ನಾನು ಅಲ್ಲಿ ಮುಖ್ಯವಾಗಿ ಕಲಿತೆ. ನಾನು ಆ ಸಂದರ್ಭದಲ್ಲಿ ನಮಗೆ ಈಗಿನ ADG ಲಾ ಆ್ಯಂಡ್ ಆರ್ಡರ್ ಪ್ರತಾಪ್ ರೆಡ್ಡಿ ಅವರು ಅವಾಗ ನಮಗೆ ವೆಸ್ಟರ್ನ್ ರೇಂಜ್ IG ಕೂಡ ಆಗಿದ್ದರು. ಸೊ ಅವರು ಕೂಡ ಕೆಲವು ವಿಷಯಗಳು, ಕೆಲವು ಸೂಕ್ಷ್ಮಗಳು ನಮಗೆ ಭಾಳ ಒಳ್ಳೆ ರೀತಿಯಲ್ಲಿ ಹೇಳಿಕೊಟ್ರು. ಮುಖ್ಯವಾಗಿ ಅಸರ್ಟಿವ್ ಪೊಲೀಸಿಂಗ್ ಯಾವ ಥರ ಮಾಡುವಂಥದ್ದು, ಮತ್ತು ಮೀಡಿಯಾ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡುವಂಥದ್ದು. ಮೀಡಿಯಾ ಮ್ಯಾನೇಜ್ಮೆಂಟ್ ಅಂತಂದರೆ ನಾವು ಮಾಡೋವಂಥ ಕೆಲಸ ನಾವು ಮಾಡ್ಕೊಂಡು ಸುಮ್ಮನೆ ನಮಗೆ ಇದ್ರೆ ಆಗಲ್ಲ.
ಸಾರ್ವಜನಿಕರಿಗೆ ಕಮ್ಯುನಿಕೇಟ್ ಆಗಬೇಕು. ಯಾವುದೋ ಒಂದು ಮರ್ಡರ್ ಆಗುತ್ತೆ ಅಂದ್ಕೊಳ್ಳಿ, ಆ ಮರ್ಡರ್ ಆದಾಗ ವಿಷಯ ಏನಿದೆ ಅಂತ ನಾವು ಹೇಳಿಲ್ಲ ಅಂತಂದರೆ ಕತೆಗಳು ಹುಟ್ಕೋತವೆ, ಅದಕ್ಕೆ ರೆಕ್ಕೆ ಪುಕ್ಕ ಪಡ್ಕೋತವೆ. ಅದು ಯಾವುದಕ್ಕೂ ಅವಕಾಶ ಕೊಡ್ದಂಗೆ ಇನ್ಫಾರ್ಮೇಟಿವ್ ಆಗಿ ಕಮ್ಯುನಿಕೇಟಿವ್ ಆಗಿರುವಂಥದ್ದು ಯಾವ ರೀತಿ ಅಂತ ನನಗೆ ಅಲ್ಲಿ ಅವಕಾಶ ಆಯಿತು. ಮತ್ತು ನಾವು ಪೂರ್ವಭಾವಿಯಾಗಿ ಸಾಕಷ್ಟು ತಯಾರಿಗಳು ಮಾಡಿಕೊಂಡ್ರೆ ಯಾವುದೇ ಒಂದು ಸಮಸ್ಯೆಯನ್ನು ನಾವು ಎದುರಿಸ್ಬೋದು ಅನ್ನೋದರಲ್ಲಿ ನನಗೆ ಕಲೀಲಿಕ್ಕೆ ಅವಕಾಶ ಆಯಿತು. ಅದಾದಮೇಲೆ ನಾನು ಹಾವೇರಿಯಲ್ಲಿ ಸುಮಾರು 3 ವರ್ಷ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ನಾನು ಮುಖ್ಯವಾಗಿ ಗಮನಿಸಿದ್ದು ಹಾವೇರಿ ಅಂತಂದರೆ 2008-09 ಸಮಯದಲ್ಲಿ ರೈತರ ಮೇಲೆ ಫೈರಿಂಗ್ ಆದಂಥ ಸಂದರ್ಭದಲ್ಲಿ ಇಬ್ಬರು ರೈತರು ಮೃತ ಹೊಂದಿರ್ತಾರೆ. ಹಂಗಾಗಿ ಹಾವೇರಿಯಲ್ಲಿ ರೈತರ ರಿಲೇಟೆಡ್ ಯಾವುದೇ ಇಶ್ಯೂಸ್ ಇದ್ದರೂ ಭಾಳ ಸೆನ್ಸಿಟಿವ್. ಅಲ್ಲಿ ನಮಗೆ ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರದ ಹಂತದಿಂದ ಸೂಪರ್ವಿಷನ್ ಇರುತ್ತೆ. ಒಂದು ಸಣ್ಣ ಘಟನೆ ಇದ್ದರೂ ನಾವು ರಿಪೋರ್ಟ್ ಮಾಡಬೇಕು, ಮತ್ತು ಮಾಹಿತಿಯನ್ನು ಶೇರ್ ಮಾಡ್ಕೋಬೇಕು, ಮತ್ತು ಅವರು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ, ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಅದನ್ನು ತೊಗೋಬೇಕು. ಅದ್ರ ಜೊತೆಗೆ ಈ 2008-09 ಏನು ಗಲಾಟೆ ಆಗಿತ್ತು ರೈತರದು, ಆ ಗಲಾಟೆ ಆದಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ರೈತ ಹೋರಾಟ ಇತ್ತು ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಆದರೆ ಆ 3 ವರ್ಷಗಳ ಕಾಲದಲ್ಲಿ ಆದಂಥ ಎಲ್ಲ ರೈತರ ಹೋರಾಟನ ಭಾಳ ಯಶಸ್ವಿಯಾಗಿ ನಮಗೆ ಯಾವುದೇ ಒಂದು ಘಟನೆ ಇಲ್ಲದಲೇ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಿದ್ದು ಅದೇ ರೈತ ಸಂಘಟನೆಯ ಎಲ್ಲ ಮುಖಂಡರು, ರೈತರು, ಅವರ ಸಹಕಾರ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಜೊತೆ ನಮ್ಮ ಒಂದು ಕೋಆರ್ಡಿನೇಷನ್ನು, ಅದೇ ರೀತಿ ಅಲ್ಲಿದ್ದಂಥ ಎಲ್ಲ ಸಾರ್ವಜನಿಕರ ಸಹಕಾರ ಭಾಳ ಒಳ್ಳೆಯ ರೀತಿಯಲ್ಲಿ ಸಿಕ್ತು. ಅದಾದ ನಂತರ ನಾನು ಗುಲ್ಬರ್ಗ SP ಆಗಿ ಮತ್ತೆ ಸುಮಾರು 3 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಗುಲ್ಬರ್ಗ ಅಂತಂದರೆ ಒಂದು 9 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ಇದ್ದಂಥ ಬಹಳ ದೊಡ್ಡ ಜಿಲ್ಲೆ. ಮೋಸ್ಟ್ಲಿ ನಮ್ಮ ಕರ್ನಾಟಕದಲ್ಲಿರುವಂಥ ಜಿಲ್ಲೆಗಳಲ್ಲಿ 3ನೇದು 4ನೇದು ಅತಿ ದೊಡ್ಡ ಜಿಲ್ಲೆ ಇರ್ಬೋದು. ಅದ್ರ ಜೊತೆಗೆ ಅಲ್ಲಿಂದ ವಿಶಿಷ್ಟತೆ ಅಂತಂದರೆ ಈ ಕಡೆ ಹೈದರಾಬಾದ್ ಹತ್ರ, ಈ ಕಡೆ ಮಹಾರಾಷ್ಟ್ರ ಹತ್ರ, ಅಲ್ಲಿ ಜಾತಿ ಸಂಘರ್ಷ ಇದೆ, ಅಲ್ಲಿ ಮೇಜರ್ ಕಮ್ಯುನಿಟಿಗಳು ನಡುವೆ ಸಂಘರ್ಷ ಇದೆ. ಅದೇ ರೀತಿ ಬೇರೆ ಬೇರೆ ಧರ್ಮಕ್ಕೆ ಸೇರಿದಂಥವ್ರು ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಹಿಂದೂಗಳು, ಮುಸ್ಲಿಮ್ಗಳು, ಕ್ರಿಶ್ಚಿಯನ್ಸ್ ಇದ್ದಾರೆ, ಬೌದ್ಧಿಸ್ಟ್ ಇದ್ದಾರೆ. ಅದೇ ರೀತಿ ಜಾತಿಗಳು ಹೇಳ್ತಾ ಹೋದರೆ ಯಾವ್ಯಾವ ಜಾತಿ ಕರ್ನಾಟಕದಲ್ಲಿದ್ದಾವೋ ಎಲ್ಲ ಜಾತಿಯವರು ಇದ್ದಾರೆ, ಮತ್ತು ಎಲ್ಲ ಜಾತಿಯವರು ತುಂಬ ಅಸರ್ಟಿವ್ ಇದ್ದಾರೆ. ಯಾಕಂದರೆ ಆ ಗುಲ್ಬರ್ಗ ಒಂದು ಆ ಭಾಗದ ರೀಜನಲ್ ಹೆಡ್ ಕ್ವಾರ್ಟರ್ ಇರೋದ್ರಿಂದ ಯಾವುದೇ ಒಂದು ಹೋರಾಟ ಆಗಲಿ, ಪ್ರತಿಭಟನೆಗಳಾಗಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಆ ಜಿಲ್ಲಾ ಕೇಂದ್ರದಲ್ಲಿ ನಡೆದಿರೋದು. ಹಾಗಾಗಿ ಜನ ತುಂಬ ಅಸರ್ಟಿವ್ ಇದ್ದರು. ಅದ್ರ ಜೊತೆಗೆ ಕ್ರೈಮು ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೈಮ್ ಇತ್ತು. ಅಲ್ಲಿ ಸ್ವಲ್ಪ ರೌಡಿಸಮ್ ಇತ್ತು. ರಸ್ತೆಗಳ ಮೇಲೆ ತಮ್ಮ ಅಥಾರಿಟಿಯನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ತಮ್ಮ ಪ್ರೆಸೆನ್ಸನ್ನು ಪ್ರೂವ್ ಮಾಡಲಿಕ್ಕೆ ಕೆಲವು ರಕ್ತಪಾತ ಆಗೋ ರೀತಿಯಲ್ಲಿ ಅಫೆನ್ಸಸ್ ಆಗ್ತಿರೋಂಥದ್ದು ನಾನು ನೋಡಿದ್ದೆ. ಸೊ ಆ ಸಂದರ್ಭದಲ್ಲಿ ನಾನು SP ಆಗೋದಂಥ ಸಂದರ್ಭದಲ್ಲಿ ಹಿಂದಿನ SP ನಮ್ಮ ಬ್ಯಾಚ್ಮೇಟ್ ಅಮಿತ್ ಸಿಂಗ್ ಅಂತಿದ್ರು. ಅವರು ಸುಮಾರು 2-3 ವರ್ಷಗಳ ಕಾಲ ಇದ್ದರು. ಅವರು ಭಾಳ ಒಳ್ಳೆ ರೀತಿಯಲ್ಲಿ ನನಗೆ ಮಾರ್ಗದರ್ಶನ ನೀಡಿದರು. ಹಿಂಗಿದೆ ಇಲ್ಲಿ ಪರಿಸ್ಥಿತಿ, ಈ ಥರ ಅಟೆಂಡ್ ಮಾಡಬೇಕಾಗುತ್ತೆ ಅಂತ. ಆ ಸಂದರ್ಭದಲ್ಲಿ ನನಗೆ IG ಆಗಿದ್ದಂಥ ಮುರುಗನ್ ಸರ್ ಅವರು, ಶಿವಕುಮಾರ್ ಅವರು, ಮನೀಶ್ ಕರ್ವಿಕರ್ ಅವರು, ಅಲೋಕ್ ಕುಮಾರ್ ಸರ್ ಅವರೆಲ್ಲ ಭಾಳ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟರು. ಆ ಮಾರ್ಗದರ್ಶನದಲ್ಲಿ ಭಾಳ ಯಶಸ್ವಿಯಾಗಿ ಸುಮಾರು 3 ವರ್ಷಗಳ ಕಾಲ ಅಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಾಧ್ಯ ಆಯಿತು. ಆ ಸಂದರ್ಭದಲ್ಲಿ ಬಂದಂಥ ಎಲ್ಲ ಎಲೆಕ್ಷನ್ಸು, VIP ವಿಸಿಟ್ಸು, ಪ್ರೆಸಿಡೆಂಟ್ ವಿಸಿಟ್ಟು, ಆಮೇಲೆ ಗವರ್ನರ್ ವಿಸಿಟು, ಚೀಫ್ ಮಿನಿಸ್ಟರು, ಹೋಮ್ ಮಿನಿಸ್ಟರು, ಸೆಂಟ್ರಲ್ ಹೋಮ್ ಮಿನಿಸ್ಟರ್, ಪ್ರಧಾನಮಂತ್ರಿಗಳು ಯಾವುದೇ ಒಂದು ಬಂದರೂ ಎಲ್ಲ ಯಶಸ್ವಿಯಾಗಿ ನಮಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಗುಲ್ಬರ್ಗದಲ್ಲಿ ನಾವು ಒಂದು ತಂಡದ ರೀತಿಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋಂಥದ್ದನ್ನು ಭಾಳ ಉತ್ತಮವಾಗಿ ಕಲೀಲಿಕ್ಕೆ ಸಾಧ್ಯ ಆಯಿತು. ಮತ್ತು ಲೀಡರ್ಶಿಪ್ ಕ್ವಾಲಿಟೀಸ್ನ ನಾವು ಕೊಟ್ಟಿದ್ದೇ ಆದರೆ ನಮ್ಮ ಇಲಾಖೆಯಲ್ಲಿ ಕಟ್ಟಕಡೆಯ ವ್ಯಕ್ತಿ ಕೂಡ ತುಂಬ ಧೈರ್ಯದಿಂದ ಕೆಲಸ ಮಾಡ್ತಾನೆ, ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾನೆ ಅನ್ನೋಂಥದ್ದು ನನಗೆ ತಿಳಿಲಿಕ್ಕೆ ಸಾಧ್ಯ ಆಯಿತು. ಆ ನಂತರ ನಾನು ಸುಮಾರು 2 ವರ್ಷಗಳ ಕಾಲ ಬೆಂಗಳೂರಲ್ಲಿ ಉತ್ತರ ವಿಭಾಗದ DCP ಆಗಿ ಕೆಲಸ ಮಾಡಿದೆ. ಸೊ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಯಾವ ರೀತಿ ಪೊಲೀಸಿಂಗ್ ಆಗುತ್ತೆ, ಅಲ್ಲಿನ ಸಮಸ್ಯೆಗಳು ಯಾವ ರೀತಿ ಇರುತ್ತೆ, ಮತ್ತು ಇಡೀ ರಾಜ್ಯದ ಎಲ್ಲ ಸಮಸ್ಯೆಗಳು ಬೆಂಗಳೂರು ಕ್ಯಾಪಿಟಲ್ ಸಿಟಿ ಅಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಅದ್ರ ಜೊತೆಗೆ ನಮಗೆ ಯಾರಿಗೂ ಗೊತ್ತಿಲ್ಲದೆ ನಮ್ಮ ಮೇಲೆ ಎರಗದಂಥ ಒಂದು ದೊಡ್ಡ ಆಘಾತ ಅಂತಂದರೆ ಕೋವಿಡ್. ಆ ಕೋವಿಡ್ ಸಂದರ್ಭದಲ್ಲಿ ನನಗೆ ಬೆಂಗಳೂರಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಯಿತು. ನಮ್ಮ ನಾರ್ತ್ ಡಿವಿಷನಿಂದ 2 ರೈಲ್ವೆ ಸ್ಟೇಷನ್ಸು, ಯಶವಂತಪುರ ಒಂದು, ಇನ್ನೊಂದು ಚಿಕ್ಕಬಳ್ಳಾಪುರ ಅಂತ. ಅಲ್ಲಿ ಪ್ರತಿದಿನ 4, 5, 6, 7 ಟ್ರೈನ್ಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂಥದ್ದು. ಬಿಹಾರ, ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ಛತ್ತೀಸ್ಗಢ, ಈ ಕಡೆ ರಾಜಸ್ಥಾನ, UP ಈ ಎಲ್ಲ ರಾಜ್ಯಗಳಿಗೆ ಮೈಗ್ರೆಂಟ್ ಲೇಬರ್ಸ್ ಭಾಳ ದೊಡ್ಡ ಮಟ್ಟದಲ್ಲಿ ಇಲ್ಲಿಂದ ವಾಪಸ್ ಹೋದರು. ಅದು ನಿರ್ವಹಣೆ ಮಾಡುವಂಥದ್ದು ಒಂದು ಕಡೆ ಆದರೆ ಕೋವಿಡ್ ಏನು ಅಂತಂದು ಯಾರಿಗೂ ಗೊತ್ತಿಲ್ಲ. ಚೆಕ್ ಪೋಸ್ಟಲ್ಲಿ ನಿಂತು ಕೆಲಸ ಮಾಡ್ಬೇಕಾದ್ರೆ ನಮಗೆ ಯಾವ ರೀತಿ ನಮಗೇನಾದ್ರು ಅಂಟು ಬಿಡುತ್ತಾ, ನಮಗೇನಾದ್ರು ರೋಗ ಬಂದುಬಿಡುತ್ತಾ. ಆ ಸಂದರ್ಭದಲ್ಲಿ ಕೆಲವು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೂಡ ಪ್ರಾಣ ಕಳ್ಕೊಂಡ್ರು ಈ ಕೋವಿಡಿಂದಾಗಿ. ಮತ್ತು ಹಾಸ್ಪಿಟ್ಲ್ಗಳಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ, ಮೆಡಿಸಿನ್ ಇಲ್ಲ, ವ್ಯಾಕ್ಸಿನ್ ಇಲ್ಲ, ಭಾಳ ಒಂದು ಗೊಂದಲಮಯವಾದ ವಾತಾವರಣದಲ್ಲಿ ಅಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಅಂಥ ಸಂದರ್ಭ ಬಂದಿತ್ತು. ಆ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ಬೇರೆ ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರ ಒಂದು ಕಾನ್ಸ್ಟೆಂಟ್ ಇನ್ಪುಟ್ಸ್ ತೊಗೊಂಡು ನಾವು ಕೆಲಸ ಮಾಡೋದಷ್ಟೇ ಅಲ್ಲದೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನು
ಒಂದು ಮೋಟಿವೇಟೆಡ್ ಆಗಿ ಇಟ್ಕೊಳ್ಳುವಂಥ ಭಾಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿತ್ತು. ಸೊ ಅದು ಕೂಡ ಒಂದು ಮಟ್ಟಕ್ಕೆ ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ಮಧ್ಯೆ ನಂದು ಪ್ರಮೋಷನ್ ಆಗಲಿಕ್ಕಿಂತ ಮುಂಚೆ ಒಂದು 3-4 ತಿಂಗಳ ಕಾಲ ನಾನು ವೈರ್ಲೆಸ್ ಡಿಪಾರ್ಟ್ಮೆಂಟಲ್ಲಿದ್ದಾಗ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ನಾನು ಭೇಟಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಆವಾಗ ಕೂಡ ಇವಾಗಿನ ADGP ಲಾ ಆ್ಯಂಡ್ ಆರ್ಡರ್ ಪ್ರತಾಪ್ ರೆಡ್ಡಿ ಅವರು ನಮಗೆ ಬಾಸ್ ಆಗಿದ್ದರು. ಸೊ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಮಾಡಿ ಅಲ್ಲಿ ನಮ್ಮ ವೈರ್ಲೆಸ್ ಸಿಬ್ಬಂದಿಗಳನ್ನು ನಾವು ಮಾತಾಡ್ಸ್ಕೊಂಬರುವಂಥದ್ದು. ಮತ್ತು ಇನ್ಸಿಡೆಂಟ್ಲಿ ಅಲಾಟ್ಮೆಂಟ್ ಮಾಡಬೇಕಾದ್ರೆ ಟ್ರಾನ್ಸ್ಫರ್ಸಲ್ಲಿ ಅಥವಾ ಫಸ್ಟ್ ಪೋಸ್ಟಿಂಗ್ ಆದಾಗ ಚಾಮರಾಜನಗರದವ್ರನ್ನ ಬೀದರ್ ಹಾಕಿರ್ತಾರೆ, ಬೀದರ್ನವ್ರನ್ನ ಬೆಳಗಾಂ ಹಾಕಿರ್ತಾರೆ, ಬೆಳಗಾಂ ಅವ್ರು ತೊಗೊಂಬಂದು ಈ ಕಡೆ ರಾಯಚೂರು ಹಾಕಿರ್ತಾರೆ. ಸೊ ಆ ಒಂದು ಏನು ಬೇರೆ ಬೇರೆ ದೂರ ಇದ್ದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಅಷ್ಟು ಮೋಟಿವೇಟೆಡಾಗಿ ಕೆಲಸ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಅವ್ರ ಚಿಂತೆ ಯಾವಾಗಲೂ ಊರ ಕಡೆ ಇರುತ್ತೆ. ಮತ್ತು 2 ದಿನ 3 ದಿನ ರಜೆ ಸಿಕ್ಕಾಗ ಹೋಗಿ ಬರೋದಕ್ಕೆ 2 ದಿನ ಬೇಕಾಗುತ್ತೆ. 500-600 ಕಿಲೋಮೀಟ್ರ್ ದೂರ ಹೋಗಿ ಬರಬೇಕಾಗುತ್ತೆ. ಅದನ್ನೆಲ್ಲ ನೋಡಿಬಿಟ್ಟು ಆ ಸಂದರ್ಭದಲ್ಲಿ ನನಗೆ ಭಾಳ ಸಮಾಧಾನ ಅನಿಸಿದ್ದು ಅಂತಂದರೆ ಸುಮಾರು ಒಂದು 250ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳನ್ನು ನಾನು ಅವರ ನೇಟಿವ್ ಪ್ಲೇಸ್ ಏನಿದೆ ಅಲ್ಲಿಗೆ ಹತ್ತಿರ ಆಗುವಂಥ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಿಕೊಟ್ಟಿದ್ದು ಭಾಳ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೆಲಸ. ಅದ್ರ ಜೊತೆಗೆ ಇವಾಗೇನು ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಅಂತ ERSS 112 ಅಂತ ಅದನ್ನು ಜಾರಿ ಮಾಡುವಂಥ ಸಂದರ್ಭದಲ್ಲಿ ಅದೃಷ್ಟವಶಾತ್ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅದೊಂದು ಭಾಳ ವಿನೂತನ ಕಾರ್ಯಕ್ರಮ, ಭಾಳ ವಿನೂತನ ಯೋಜನೆ. ರಾಜ್ಯದ ಯಾವುದೇ ಒಂದು ಮೂಲೆಯಲ್ಲಿ ನೀವು 112 ಡಯಲ್ ಮಾಡಿದರೆ ನಿಮ್ಮ ಕಾಲ್ ಹೋಗ್ಬಿಟ್ಟು ಬೆಂಗಳೂರು ಲ್ಯಾಂಡ್ ಆಗುತ್ತೆ. ನಂತರ ಇಲ್ಲಿ ಯಾವುದು ಮೊಬೈಲ್ ವೆಹಿಕಲ್ ಇರುತ್ತೆ ಆ ವೆಹಿಕಲ್ಗೆ ರೀಡೈರೆಕ್ಟ್ ಮಾಡಿಬಿಟ್ಟು ಸಂಕಷ್ಟದಲ್ಲಿರುವಂಥವ್ರಿಗೆ ತಲುಪುವಂಥ ಕೆಲಸ ನಮ್ಮ ಪೊಲೀಸ್ ಇಲಾಖೆ ವಾಹನದ ಮುಖಾಂತರ ಮಾಡ್ತಾರೆ. ಸೊ ಈ ಒಂದು ಕಾರ್ಯಕ್ರಮದ ಜಾರಿಯಲ್ಲಿ ನನ್ನ ತೊಡಗಿಸ್ಕೊಂಡಿದ್ದು ಭಾಳ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು. ಅದಾದಮೇಲೆ ನಾನು DIG ರ್ಯಾಂಕ್ಗೆ 2021 ಜನವರಿ 1ನೇ ತಾರೀಕು ಪ್ರಮೋಷನ್ ಆಗಿ ಮಂಗಳೂರು ಕಮಿಷನರ್ ಆಗಿ ಇಲ್ಲಿ ಪೋಸ್ಟಿಂಗ್ ಬಂದೆ. ಇಲ್ಲಿ ಪೋಸ್ಟಿಂಗ್ ಬಂದಂಥ ಸಂದರ್ಭದಲ್ಲಿ ನಾನು ಮಾಡಿದ ಮೊದಲನೇ ಕೆಲಸ ಅಂತಂದರೆ ಈ ಭಾಗದಲ್ಲಿ ಕೆಲಸ ಮಾಡಿದಂಥ ಹಿರಿಯ ಅಧಿಕಾರಿಗಳು, ಹಿಂದೆ ಇಲ್ಲಿ ಕೆಲಸ ಮಾಡಿದಂಥವ್ರು ಯಾರಿದ್ದಾರೆ ಅವರೆಲ್ಲರದ್ದು ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು. ಅದು ಪ್ರತಾಪ್ ರೆಡ್ಡಿ ಅವರು ಇರ್ಬೋದು, ಸೀಮಂತ್ ಕುಮಾರ್ ಸಿಂಗ್ ಅಂತಿದ್ರು, ಗೋಪಾಲ್ ಹೊಸೂರ್ ಅಂತಿದ್ರು, ಹಿತೇಂದ್ರ ಸರ್ ಇದ್ದರು, ಮುರುಗನ್ ಸರ್ ಇದ್ದರು, ಸಂದೀಪ್ ಪಾಟೀಲ್ ಅವರಿದ್ದರು, ಹರ್ಷ ಅವರಿದ್ದರು. ಸೊ ಇಲ್ಲಿ ಯಾರ್ಯಾರು ಕಮಿಷನರ್ ಆಗಿ ಹಿಂದೆ ಕೆಲಸ ಮಾಡಿದರು, ಸುರೇಶ್ ಸರ್ ಇದ್ದರು, ಮನೀಶ್ ಕರ್ಬಿಕ್ ಅವರಿದ್ದರು. ಸೊ ಎಲ್ಲರ ಹತ್ರನೂ ಇಲ್ಲಿದು ಪರಿಸ್ಥಿತಿ ಏನಿದೆ, ಇಲ್ಲಿ ಯಾವ ರೀತಿ ಕೆಲಸ ನಿರ್ವಹಿಸಬೇಕು, ಇಲ್ಲಿನ ಚಾಲೆಂಜಸ್ ಏನು, ಇಲ್ಲಿನ ಸಮಸ್ಯೆಗಳೇನು ಅನ್ನೋಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡೆ. ಅದಾದಮೇಲೆ ನನ್ನ ಒಂದು ಪ್ರಯತ್ನ ಇಲ್ಲಾಗಿತ್ತು ಸಾರ್ವಜನಿಕರಿಗೆ ನಮ್ಮ ಪೊಲೀಸ್ ಇಲಾಖೆಯನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಪರಿಚಯಿಸಬೇಕು ಅಂತಂದು. ಆ ನಿಟ್ಟಿನಲ್ಲಿ ಸಾರ್ವಜನಿಕರ ನಡುವೆ ಇದ್ದು ಕೆಲಸ ಮಾಡುವಂಥ ಭಾಳ ದೊಡ್ಡ ಒಂದು ಪ್ರಯತ್ನಕ್ಕೆ ನಾನು ಕೈ ಹಾಕಿದೆ. ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರ ಸಿಕ್ತು. ನಾವು ನಮ್ಮ ಇಲಾಖೆ ಒಳಗಡೆ ಇರುವಂಥ ಅಧಿಕಾರಿ ಸಿಬ್ಬಂದಿಗಳನ್ನು ನಾವು ಮೋಟಿವೇಟ್ ಮಾಡಬೇಕಾಗತ್ತೆ. ಆ ಮೋಟಿವೇಟ್ ಮಾಡುವಂಥದ್ದು ಅವರಿಗೆ ಸಂಬಳ ಜಾಸ್ತಿ ಮಾಡುವಂಥದ್ದು ಅಥವಾ ಸಂಬಳ ಸರಿಯಾಗಿ ಆಗುವಂಥದ್ದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಕಷ್ಟಗಳೇನಿರುತ್ತೆ, ಅವರಿಗೆ ರಜದ ಸಮಸ್ಯೆ ಇರುತ್ತೆ, ಅವ್ರಿಗೆ ಯಾವುದೋ ಮೆಡಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳಿರುತ್ತೆ, ಅದೇ ರೀತಿ ಅವರಿಗೆ ವರ್ಕ್ ಡಿಸ್ಟ್ರಿಬ್ಯೂಷನಲ್ಲಿ ಪ್ಲೇಸ್ ಆಫ್ ವರ್ಕು ಇದೆಲ್ಲದರಲ್ಲೂ ಸ್ವಲ್ಪ ಸಮಸ್ಯೆ ಇರುತ್ತೆ. ನಮ್ಮ ಇಲಾಖೆಯಲ್ಲಿ ಈ ಟೈಮಿಂಗ್ಸು ಕರೆಕ್ಟಾಗಿ ಇಲ್ದಿರೋದ್ರಿಂದ ಏನಾಗುತ್ತೆ, ತುಂಬ ಅನ್ಹೆಲ್ದಿ ಲೈಫ್ ಸ್ಟೈಲು ಬಿಲ್ಡ್ ಆಗುತ್ತೆ. ಹಾಗಾಗಿ ನಾನು ಒಂದು ಪ್ರಯತ್ನ ಮಾಡಿದೆ, ನಮ್ಮ 78 ಸಿಬ್ಬಂದಿಗಳನ್ನು ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ 1 ತಿಂಗಳು ಬೇರೆ ಯಾವುದೂ ಕೆಲಸ ಕೊಟ್ಟಿಲ್ಲ. 1 ತಿಂಗಳ ಕಾಲ 78 ಜನ ಕಂಪ್ಲೀಟ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರ ಹೆಲ್ತ್ ಬಗ್ಗೆ, ಅವರು ವರ್ಕೌಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಆ ಸಂದರ್ಭದಲ್ಲಿ ಸುಮಾರು 1.5 kg-ಯಿಂದ 10.5 kg-ವರೆಗೂ 1 ತಿಂಗಳಲ್ಲಿ ವೆಯ್ಟ್ ಲೂಸ್ ಮಾಡಿಕೊಂಡ್ರು ಇನ್ ಅ ವೆರಿ ಹೆಲ್ದಿ ವೇ. ಆಗ ಪತಂಜಲಿ ಸಂಸ್ಥೆಯವರು ಯೋಗ ಮಾಡಿಸ್ಲಿಕ್ಕೆ ನಮಗೆ ಸಹಕಾರ ನೀಡಿದರು. ಅಟೋಮ್ ಫಿಟ್ನೆಸ್ ಸೆಂಟರ್ ಅನ್ನೋಂಥವ್ರು ನಮಗೆ ಜಿಮ್ ಪ್ರೊವೈಡ್ ಮಾಡಿದರು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಫಾದರ್ ಮುಲ್ಲರ್ಸ್ ಅನ್ನುವಂಥ ಒಂದು ಸಂಸ್ಥೆ ಏನಿದೆ ಇಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕಮ್ ಹಾಸ್ಪಿಟಲ್, ಅವರ ಇಂಡೋರ್ ಸ್ಟೇಡಿಯಮನ್ನು ನಮಗೆ ಬಿಟ್ಟುಕೊಟ್ಟಿದ್ರು. 78 ಜನರಿಂದ ಸುಮಾರು 450 kg-ಯಷ್ಟು ಫ್ಯಾಟ್ ಏನಿದೆ ಅದನ್ನು ತೂಕವನ್ನು ತೆಗೆದು ಹಾಕಲಿಕ್ಕೆ ನಮಗೆ ಆ ಒಂದು ತಿಂಗಳ ಕಾರ್ಯಾಗಾರ ಸಹಕಾರಿಯಾಗಿತ್ತು. ಮತ್ತು ಇಲ್ಲಿನ ಭಾಷೆ, ನೆಲ, ಜಲ ಮತ್ತು ಇಲ್ಲಿ ಸಂಸ್ಕೃತಿ ಇದನ್ನೆಲ್ಲ ಗೌರವಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗುತ್ತೆ. ಹಾಗಾಗಿ ನಾನು ತುಳು ಕಲಿಯುವಂಥ ಪ್ರಯತ್ನ ಮಾಡಿದೆ. ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಯಾರಿಗೆ ತುಳು ಬರೋದಿಲ್ಲ ಅವರಿಗೆ ಕಲಿಸುವಂಥ ಪ್ರಯತ್ನ ಮಾಡಿದೆ. ಸೊ ಈ ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಅದ್ರ ಜೊತೆ ಈಗ ನಾವು ಸಾಧಾರಣವಾಗಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಲಿಕ್ಕೆ ಬಿಡಲ್ಲ, ಪೊಲಿಟಿಕಲ್ ಇಂಟರ್ಫರೆನ್ಸ್ ಜಾಸ್ತಿ ಇರುತ್ತೆ ಅಂತಂದು. ನಾನು ಅದಕ್ಕೆ ಹೇಳುವಂಥದ್ದು, ಈಗ ಎಲ್ಲಿವರೆಗೂ ನಮ್ಮಿಂದನೇ ನೇರವಾಗಿ ಜನರಿಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಲ್ಲಿವರೆಗೂ ನಮ್ಮ ಹತ್ರನೇ ಬರ್ತಾರೆ. ನಮ್ಮಿಂದ ಯಾವಾಗ ನೇರವಾಗಿ ಅವ್ರಿಗೆ ಪರಿಹಾರ ಸಿಗಲ್ಲ ಅನಿಸುತ್ತೆ, ಅವ್ರಿಗೆ ಯಾರ ಹತ್ರ ಹೋದರೆ ಪರಿಹಾರ ಸಿಗುತ್ತೆ ಅನಿಸುತ್ತೆ, ಅವ್ರ ಹತ್ರ ಹೋಗುವಂಥ ಪ್ರಯತ್ನ ಮಾಡ್ತಾರೆ. ನಮ್ಮ ಒಂದು ಸೊಸೈಟಿಲಿ ಭಾಳ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ಅದರಲ್ಲಿ ಪೊಲೀಸ್ ಇದೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದೆ, ಬೇರೆ ಬೇರೆ ಸಂಘಟನೆಗಳಿದ್ದಾವೆ, ಮಾಧ್ಯಮ ಇದೆ, ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿರುವಂಥ ಸಾಕಷ್ಟು ಸಂಘ ಸಂಸ್ಥೆಗಳಿರುತ್ತೆ. ಸೊ ಇವರೆಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಆಫ್ ದಿ ಸೊಸೈಟಿ. ಎಲ್ಲರನ್ನೂ
ಎಲ್ಲರೂ ಜೊತೆಗೆ ಮುಂದುವರೆದಂಥ ಸಂದರ್ಭದಲ್ಲಿ ನಾವು ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮಂಗಳೂರು ದೇವರ ಆಶೀರ್ವಾದದಿಂದ ಮತ್ತು ನಮ್ಮೆಲ್ಲರ ಪ್ರಯತ್ನದಿಂದ, ಸಾರ್ವಜನಿಕರ ಸಹಕಾರದಿಂದ ಕಳೆದ 11 ತಿಂಗಳಿಂದ ಯಾವುದೇ ಒಂದು ಮೇಜರ್ ಇನ್ಸಿಡೆಂಟ್ ಆಗದೆ ಒಳ್ಳೆ ರೀತಿಯಲ್ಲಿ ಶಾಂತಿಯುತವಾಗಿ ಮುಂದುವರಿತಾ ಇದೆ. ಮಂಗಳೂರದು ತಂದೆ ಆದಂಥ ಒಂದು ಸೂಕ್ಷ್ಮತೆಗಳಿದೆ. ಇದು ಕಮ್ಯುನಲಿ ಸೆನ್ಸಿಟಿವ್, ಪೊಲಿಟಿಕಲಿ ತುಂಬ ಸೆನ್ಸಿಟಿವ್, ಯಾಕಂದರೆ ಹೈಲಿ ಕಂಟೆಸ್ಟೆಡ್ ಎಲೆಕ್ಷನ್ಸ್ ಆಗುತ್ತೆ ಈ ಭಾಗದಲ್ಲಿ. ಮತ್ತು ಕೆಲವು ಕಮ್ಯುನಿಟಿಗಳ ನಡುವೆ ಸ್ವಲ್ಪ ಸಂಘರ್ಷ, ಮೊದಲಿಂದ ಐತಿಹಾಸಿಕ ಸಂಘರ್ಷ ಇದೆ. ಸೊ ಅದರ ಹಿನ್ನೆಲೆಯಲ್ಲಿ ಕೆಲವು ಇಲ್ಲಿದೆ ಆದಂಥ ವಿಶಿಷ್ಟ ಸಮಸ್ಯೆಗಳಿದೆ. ಇಲ್ಲಿ ಮಾರಲ್ ಪೊಲೀಸಿಂಗ್ ಅಥವಾ ಇಮ್ಮಾರಲ್ ಪೊಲೀಸಿಂಗ್ ಏನು ಹೇಳ್ತೀರಿ, ಆ ಒಂದು ಸಮಸ್ಯೆ ಇಲ್ಲಿ ಇದೆ. ಅಲ್ಲಲ್ಲಿ ನಾವು ಆಗಾಗ್ಗೆ ನೋಡಲಿಕ್ಕೆ ಸಿಗುತ್ತೆ. ಆಮೇಲೆ ಲವ್ ಜಿಹಾದ್ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಸಂಘರ್ಷಗಳಾಗಿರುವಂಥದ್ದಿದೆ. ಅದೇ ರೀತಿ ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಂಘರ್ಷಗಳಾಗಿದೆ. ಮತ್ತು ಇಲ್ಲಿ 2 ವ್ಯಕ್ತಿಗಳ ನಡುವೆ ಗಲಾಟೆ ಆದಂಥ ಸಂದರ್ಭದಲ್ಲೂ ಕೂಡ ಇದು 2 ಕೋಮಿನ ನಡುವೆ ಆಗಿರೋ ಗಲಾಟೆ ಅಂತ ಅದನ್ನು ಎಕ್ಸಾಜರೇಟ್ ಮಾಡಿರುವಂಥ ಕೆಲವು ಇನ್ಸಿಡೆಂಟ್ಸ್ ಆಗಿದೆ. ನಾನು ಕಟ್ಟಕಡೆಯದಾಗಿ ಹೇಳುವಂಥದ್ದು, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾವೊಂದು ಮಾತು ಹೇಳ್ತೀವಿ. ಪೊಲೀಸ್ ಇಲಾಖೆ ಅಂತಂದರೆ ಒಂದು ಕುಟುಂಬ ಅನ್ನೋ ರೀತಿಯಲ್ಲಿ ಇಲ್ಲಿ ಅಧಿಕಾರಿಗಳು, ಸಿಬ್ಬಂದಿಗಳು ಯಾವ ರೀತಿ ಒಂದು ಕುಟುಂಬದಲ್ಲಿ ಕುಟುಂಬ ಸದಸ್ಯರು ಇರ್ತಾರೆ ಆ ಥರ ಇರಬೇಕು ಅನ್ನೋಂಥದ್ದು. ಇದು ನಾನು ಅಕ್ಷರಶಃ ನಮ್ಮ ಇಲಾಖೆಯಲ್ಲಿ ನೋಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಯಾಕಂದರೆ ಕೆಲವು ಸಂದರ್ಭದಲ್ಲಿ ನನಗೆ ಖುದ್ದು ಹುಷಾರಿಲ್ದಾಗ ನಮ್ಮ ಮನೆಯಲ್ಲಿ ಯಾರಿದ್ದಾರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಮನೆಯಿಂದ ಏನು ನನಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನನಗೆ ಆಸ್ಪತ್ರೆಗೆ ಸೇರಿಸಿದ್ದಾರೆ, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಅಲ್ಲಿ ಗಂಜಿ ಬೇಕಾ, ಊಟ ಬೇಕಾ, ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಮನೆಯಿಂದ, ತಮ್ಮ ಶ್ರೀಮತಿಯವ್ರ ಕಡೆಯಿಂದ ಅಥವಾ ತಮ್ಮ ಅಕ್ಕ ತಂಗಿಯರಿಂದ ಮಾಡಿಸ್ಕೊಂಡು ತಂದು ನನಗೆ ಫೀಡ್ ಮಾಡಿದ್ದಾರೆ. ಆ ಥರ ಎಕ್ಸ್ಪೀರಿಯನ್ಸಸ್ ನನಗಾಗಿದೆ. ಹಿಂದೆ ಹಾವೇರಿಲಿದ್ದಾಗ ಒಂದು ಸರಿ ನಮ್ಮ ತಾಯಿಯವ್ರಿಗೆ ಸಡನ್ನಾಗಿ BP ವೇರಿಯೇಷನ್ ಆಗಿಬಿಟ್ಟು ದಾವಣಗೆರೆಯಲ್ಲಿ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗಿ ಬಂತು. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಫ್ಯಾಮಿಲಿ ಸಂಪೂರ್ಣ ನಮ್ಮ ತಾಯಿಯವರ ಆರೈಕೆಯನ್ನು ಮಾಡಿದ್ದು ನಾನಿಲ್ಲಿ ನೆನೆಸ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇರುವಂಥವರು ಕೂಡ ಮನುಷ್ಯರೇ. ಅವ್ರಿಗೂ ಮನುಷ್ಯ ಸಹಜವಾದಂಥ ಎಲ್ಲ ಎಮೋಷನ್ಸ್ ಇರುತ್ತೆ. ಅವ್ರಿಗೂ ಖುಷಿ ಆಗುತ್ತೆ, ಸಿಟ್ಟು ಬರುತ್ತೆ, ಬೇಸರ ಆಗುತ್ತೆ, ಗದರಿಸ್ಬೇಕು ಅನಿಸುತ್ತೆ, ಬೈಬೇಕು ಅನಿಸುತ್ತೆ. ಇಷ್ಟಾಗಿಯೂ ಕೂಡ ಸಾಕಷ್ಟು ಸಮಯವನ್ನು ಕಾಪಾಡ್ಕೊಂಡಿರ್ತಾರೆ. ನಾನು ಹೇಳುವಂಥದ್ದು, ಸಾರ್ವಜನಿಕರು ಯಾರು ಪೊಲೀಸ್ ಇಲಾಖೆಯನ್ನು ಕ್ರಿಟಿಸೈಸ್ ಮಾಡ್ತೀರಿ, ಒಳ್ಳೆ ಕೆಲಸ ಮಾಡಿದಾಗ ಅಪ್ರಿಷಿಯೇಟ್ ಕೂಡ ಮಾಡಬೇಕು. ಕ್ರಿಟಿಸೈಸ್ ಮಾಡಲಿಕ್ಕಿಂತ ಮುಂಚೆ ವಸ್ತುಸ್ಥಿತಿ ಏನಿದೆ, ಯಾವ ಕಾರಣಕ್ಕೆ ಈ ಒಂದು ಘಟನೆ ನಡೀತು ಅನ್ನೋಂಥದ್ದನ್ನು ಸ್ವಲ್ಪ ಪರಾಮರ್ಶೆ ಮಾಡುವಂಥ ಪ್ರಯತ್ನ ಮಾಡಬೇಕು. ಭಾರತೀಯವರು ಸೀಕ್ರೆಟ್ ಆಫ್ ಸಕ್ಸಸ್ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನ ಜರ್ನಿಯನ್ನು ಹೇಳ್ಕೊಳ್ಳಿಕ್ಕೆ ಹೇಳಿದರು. ಈ ಸಂದರ್ಭದಲ್ಲಿ ನನ್ನ ಸೀಕ್ರೆಟ್ ಆಫ್ ಸಕ್ಸಸ್ ನಾನು ಹೇಳಬೇಕು ಅಂತಂದರೆ, ನಾನು ಟೈಮ್ನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಯಾಕಂದರೆ ನಾನು ನಂಬಿರೋವಂಥದ್ದು, ಯಾರು ಸಮಯವನ್ನು ಗೌರವಿಸ್ತಾರೆ ಸಮಯ ಅವರನ್ನು ಗೌರವಿಸುತ್ತೆ ಅನ್ನುವಂಥದ್ದು. 2 ಡಿಸಿಪ್ಲಿನ್, ಶಿಸ್ತಿನಿಂದ ಇರುವಂಥದ್ದು. ಆ ಶಿಸ್ತು ಅನ್ನುವಂಥದ್ದು ನಾವು ಊಟ ಮಾಡೋದ್ರಲ್ಲಿರ್ಬೋದು, ನಾವು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀವಿ, ನಾವು ಯಾವ ರೀತಿ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಕೆಲಸನ ಎಷ್ಟು ನಿಯತ್ತಿಂದ ಕೆಲಸ ಮಾಡ್ತೀವಿ, ಮತ್ತು ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ, ಮತ್ತು ಡೆಡ್ಲೈನ್ ಇಟ್ಕೊಂಡು ಕೆಲಸ ಮಾಡುವಂಥದ್ದು. ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂತ ಬಿಡದೆ ಪೂರ್ವ ತಯಾರಿ ಮಾಡ್ಕೊಂಡು ಮಾಡುವಂಥದ್ದು. ಮತ್ತು ಹಾರ್ಡ್ ವರ್ಕ್ ಏನಿದೆ, ಹಾರ್ಡ್ ವರ್ಕಿಗೆ ಯಾವುದೇ ಒಂದು ಕಟ್ ರೂಟ್ ಇಲ್ಲ. ಅಂದರೆ ಶಾರ್ಟ್ ಕಟ್ ಟು ಸಕ್ಸಸ್ ಯಾವತ್ತೂ ಇಲ್ಲ. ಹಾರ್ಡ್ ವರ್ಕ್ ಮಾಡಿದವರು ಎಲ್ಲ ಸಕ್ಸಸ್ ಆಗೇ ಆಗ್ತಾರೆ. ಸಕ್ಸಸ್ ಆಗಿರುವಂಥ ಎಲ್ಲರೂ ಹಾರ್ಡ್ ವರ್ಕ್ ಮಾಡದೇ ಇರ್ಬೋದು, ಕೆಲವರು ಲಕ್ಕಿ ಇರ್ತಾರೆ ಕೆಲವು ಸಂದರ್ಭದಲ್ಲಿ. ಆದರೆ ಹಾರ್ಡ್ ವರ್ಕ್ ಮಾಡಿರೋ ಯಾರೂ ಸೋತಿಲ್ಲ, ಯಾರೂ ಫೇಲ್ಯೂರ್ ಆಗಿಲ್ಲ ಅನ್ನೋಂಥ ಅಂಶ ನಾವು ಗಮನದಲ್ಲಿಟ್ಕೋಬೇಕು. ಈ ಮೂಲಕ ಯಾರು ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ಅವ್ರಿಗೆ ನಾನು ಮನವಿ ಮಾಡುವಂಥದ್ದು, ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಭಾಳ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಉದ್ದೇಶಗಳು ಇಟ್ಕೊಂಡು ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ಕೆಲಸ ಮಾಡುವಂಥವ್ರಿದ್ದಾರೆ. ಅಂಥವ್ರನ್ನ ಗುರುತಿಸಿ ಪ್ರೋತ್ಸಾಹ ಮಾಡಿ, ತಪ್ಪುಗಳು ಮಾಡಿದಂಥವ್ರಿಗೆ ಕ್ರಿಟಿಸೈಸ್ ಮಾಡೋದ್ರ ಜೊತೆಗೆ ಒಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡಿ, ಮತ್ತು ಹಿರಿಯ ಅಧಿಕಾರಿಗಳಿಗೆ ಅವರ ತಪ್ಪುಗಳ ಬಗ್ಗೆ ಮಾಹಿತಿಯನ್ನು ಕೊಡಿ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗುವಂಥದ್ದು ಒಂದು ಜರ್ನಿ ಅಗೇನ್. ಅದರಲ್ಲಿ ಭಾಳಷ್ಟು ಜನ ಮಾಹಿತಿ ಕೊರತೆಯಿಂದಾಗಿ, ಅಥವಾ ಇದೇ ನಾವು ಮಾಡ್ಬೋದು, ಅವ್ರು ಯಾರೋ ಮಾಡಿದ್ದಾರೆ, ಇವ್ರು ಯಾರೋ ಮಾಡಿದ್ದಾರೆ, ನಾವು ಮಾಡೋವಂಥ ಪ್ರಯತ್ನ ಮಾಡೋಣ ಅನ್ನೋಂಥ ಒಂದು ಅಭಿಪ್ರಾಯದಲ್ಲಿ ಬರ್ತಾರೆ. ಎಷ್ಟೋ ಜನ ಸುಮ್ಮನೆ ಶೋಕಿಗೆ ಪ್ರಿಪ್ರೇಷನ್ ಮಾಡುವಂಥವ್ರನ್ನ ನಾನು ನೋಡಿದ್ದೀನಿ. ಎಷ್ಟೋ ಜನ ಅವ್ರು ಯಾರೋ ಪ್ರಿಪೇರ್ ಆಗ್ತಿದ್ದಾರೆ, ಸೊ ನಾನು ಪ್ರಿಪೇರ್ ಆಗ್ತೀನಿ ಅನ್ನೋಂಥದ್ದು. ಎಷ್ಟೋ ಮನೆಗಳಲ್ಲಿ ಪೋಷಕರು ಬಲವಂತದಿಂದ ಕಳಿಸುವಂಥದ್ದು. ಇದು ಯಾವುದೂ ಆಗಲ್ಲ. ಇದೊಂದು ಕಾಂಪಿಟೇಟಿವ್ ಎಕ್ಸಾಮ್ ಇದ್ದಾಗ ನಮಗೆ ಮಂಗಳೂರಲ್ಲಿರುವಂಥ ನಮ್ಮ ಸ್ನೇಹಿತರಲ್ಲ ಕಾಂಪಿಟೇಟರ್ಸು. ಇದೊಂದು KAS ಅಥವಾ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಆದರೆ ಸ್ಟೇಟಲ್ಲಿ ಎಲ್ಲ ಆಸ್ಪಿರೆಂಟ್ಸು ನಮಗೆ ಕಾಂಪಿಟೇಟರ್ಸ್ ಆಗ್ತಾರೆ. ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್ ಆದಾಗ ದೇಶದಲ್ಲಿರೋ ಪ್ರತಿಯೊಬ್ಬ ಆಸ್ಪಿರೆಂಟು ನಮಗೆ ಕಾಂಪಿಟೇಟರ್ ಆಗ್ತಾನೆ. ಆ ಸಂದರ್ಭದಲ್ಲಿ ನಾನು ಅಗೇನ್ ಹೇಳುವಂಥದ್ದು, ಒಂದು ನೀವು ಹಾರ್ಡ್ ವರ್ಕ್ ಮಾಡಲಿಕ್ಕೆ ರೆಡಿ ಇದ್ದರೆ, ನೀವು ಸಮಯ ಕೊಟ್ಟು ಪ್ರಿಪ್ರೇಷನ್ ಮಾಡಲಿಕ್ಕೆ ರೆಡಿ ಇದ್ದರೆ, ನಿಮ್ಮ ಇಂಟೆಲಿಜೆನ್ಸು ಜಾಸ್ತಿ ಬೇಡ, ನೀವು 100%, 90% ಬೇಡ, ಒಂದು 50 to 60% ತೆಗೆಯುವಷ್ಟು ನನಗೆ ಹಾರ್ಡ್ ವರ್ಕ್ ಮಾಡಿದರೆ ಕೆಪಾಸಿಟಿ ಇದೆ ಅನ್ನೋಂಥದ್ದಾದರೆ, ನಿಮ್ಮ ಕುಟುಂಬ ಸದಸ್ಯರಿಗೆ ಈ ಎಕ್ಸಾಮ್ದು ಯಾವ ರೀತಿ ಸ್ವರೂಪ ಇರುತ್ತೆ, ಎಷ್ಟು ದಿವಸ ತಯಾರಿ ಬೇಕಾಗುತ್ತೆ ಅನ್ನೋಂಥದ್ದು ಮನವರಿಕೆ ಮಾಡಿಕೊಡಿ. ಯಾಕಂದರೆ ಕುಟುಂಬ ಸದಸ್ಯರು, ನಮ್ಮ ಮಕ್ಕಳು ಏನೋ IAS ಮಾಡಲಿಕ್ಕೆ ಹೋಗಿದ್ದಾನೆ ಅಂತಂದರೆ IAS
ಆಗ್ಬಿಡುತ್ತೆ ಅನ್ನೋವಂಥದ್ದು, ಅಥವಾ KPSC ಓದ್ತಾ ಇದ್ದಾನೆ ಅಂದರೆ KS ಅಸಿಸ್ಟೆಂಟ್ ಕಮಿಷನರ್ ಆಗಿಬಿಡ್ತಾನೆ ಅನ್ನೋಂಥ ಒಂದು ತಪ್ಪು ಅಭಿಪ್ರಾಯದಲ್ಲಿ ಭಾಳಷ್ಟು ಜನ ಇರ್ತಾರೆ. ಹಾಗಾಗಿ ಅದರದ್ದು ಸ್ವರೂಪ ಏನಿರುತ್ತೆ, ಯಾವ ರೀತಿ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ ಅನ್ನೋಂಥದ್ರ ಬಗ್ಗೆ ತಿಳಿಸುವಂಥ ಪ್ರಯತ್ನ ಮಾಡಿ. ಕುಟುಂಬದ ಸಪೋರ್ಟು, ನಿಮ್ಮ ಸ್ನೇಹಿತರ ಸಪೋರ್ಟು ಮತ್ತು ಫೈನಾನ್ಷಿಯಲಿ ನಿಮಗೆ ಸಪೋರ್ಟ್ ಮಾಡೋಂಥವ್ರ ಸಪೋರ್ಟ್ ಭಾಳ ದೊಡ್ಡ ಮಟ್ಟದಲ್ಲಿ ಬೇಕಾಗುತ್ತೆ. ಯಾಕಂದರೆ ಇದು ಕ್ವಾಲಿಫಿಕೇಷನ್ ಅಲ್ಲ, 1 ವರ್ಷ ಓದ್ತೀನಿ 2 ವರ್ಷ ಓದ್ತೀನಿ ಕ್ವಾಲಿಫಿಕೇಷನ್ ಸಿಗುತ್ತೆ ಅನ್ನೋಂಥದ್ದಲ್ಲ. ಇದೊಂದು ಕಾಂಪಿಟೇಷನ್. ಇದರಲ್ಲಿ ನಾವು ಕ್ಲಿಯರ್ ಆಗಬೇಕು. ಕ್ಲಿಯರ್ ಆಗಿಲ್ಲ ಅಂತಂದರೆ ಆ ಓದಿದ್ದು ತಿಳಿದಿದ್ದು ನಮಗೆ ನಾಲೆಡ್ಜ್ ಇಂಪ್ರೂವ್ ಆದರೆ ಅದು ಅನುಕೂಲಕ್ಕೆ ಬರುತ್ತೆ, ಅಲ್ಲಿ ಇಲ್ಲಿ ಬಿಟ್ಟರೆ ಕ್ವಾಲಿಫಿಕೇಷನ್ ಅಂತ ಸಿಗಲ್ಲ. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗೋ ಉದ್ದೇಶ ಇದೆ ಅವರು ಸರಿಯಾದ ಒಂದು ಮಾರ್ಗದರ್ಶನ ಪಡ್ಕೊಳ್ಳಿ. ನಿಮ್ಮ ಗುರಿ ಏನು ಅನ್ನೋಂಥದ್ದನ್ನು ಸ್ಪಷ್ಟ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗೆ ಮಾರ್ಗದರ್ಶನ ನೀಡಲಿಕ್ಕೆ ಅದು ಯಾರೇ ವ್ಯಕ್ತಿಗಳಿರ್ಬೋದು, ನಿಮ್ಮ ಸೀನಿಯರ್ಸ್ ಇರ್ಬೋದು, ನಿಮ್ಮ ಸಿಬ್ಲಿಂಗ್ಸ್ ಇರ್ಬೋದು, ಅಥವಾ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ನಿಮಗೆ ಗೈಡ್ ಮಾಡೋವಂಥ ಯಾರೋ ಒಬ್ಬ ಟೀಚರ್ ಇರ್ಬೋದು. ಸರಿಯಾದ ಮಾರ್ಗದರ್ಶನ ಪಡ್ಕೊಂಡ್ರೆ ಮಾತ್ರ ನಿಮ್ಮ ಗುರಿ ತಲುಪಲಿಕ್ಕೆ ಸಾಧ್ಯ. ಹಾರ್ಡ್ ವರ್ಕ್ ಯಾವತ್ತಿದ್ರೂ ನಿಮಗೆ ರಿಸಲ್ಟ್ಸ್ ಕೊಟ್ಟೇ ಕೊಡುತ್ತೆ. ನಾನು ಇದನ್ನು ಯಾವಾಗಲೂ ಹೇಳ್ತೀನಿ. ಹಾರ್ಡ್ ವರ್ಕ್ ಮಾಡಿ ಓದೋಂಥ ಸಂದರ್ಭದಲ್ಲಿ ನಾನು ಡಿಗ್ರಿ ಮುಗಿದ್ಮೇಲೆ ಪ್ರಿಪ್ರೇಷನ್ ಮಾಡ್ತೀನಿ ಬೇಡ. ಡಿಗ್ರಿ ಇದ್ದಾಗ ಅಟ್ಲೀಸ್ಟ್ ಡಿಗ್ರಿ ಕೋರ್ಸ್ ಚೆನ್ನಾಗಿ ಓದಿ. ಅವಾಗ ನಿಮಗೆ ಕುತ್ಕೊಂಡು ಓದಲಿಕ್ಕೆ ಪೇಷನ್ಸ್ ಬರುತ್ತೆ. ಅದನ್ನು ಅನಲೈಸ್ ಮಾಡಿ ಇಂಟರ್ಪ್ರಿಟ್ ಮಾಡಿ ಬರೆಯೋ ರೈಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಮತ್ತು ನಿಮ್ಮ ಬಗ್ಗೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹಾಗಾಗಿ ಪರ್ಟಿಕ್ಯುಲರ್ಲಿ ಕೆಲವರು ಹೇಳ್ತಾರೆ ನಾನು 6ನೇ ಕ್ಲಾಸಿಂದ ಪ್ರಿಪೇರ್ ಆಗ್ತಿದ್ದೆ, 8ನೇ ಕ್ಲಾಸಿಂದ ಪ್ರಿಪೇರ್ ಆಗ್ತಾಯಿದ್ದೆ. ಅದು ಅವರೇ ಆ ಸಪ್ರೇಟ್ ಜರ್ನಿ. ನಾನಂತೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು ಡಿಗ್ರಿ ಮುಗಿದ್ಮೇಲೆ. ಸೊ ಹಾಗಾಗಿ ನಾನು 6ನೇ ಕ್ಲಾಸಿಂದ ಪ್ರಿಪೇರ್ ಆಗಿಲ್ಲ, 10ನೇ ಕ್ಲಾಸಿಂದ ಪ್ರಿಪೇರ್ ಆಗಿಲ್ಲ, ನನಗೆ ಹುಟ್ಟಿದಾಗಿಂದ IPS ಆಗಬೇಕು ಅಂತ ಆಸೆ ಇಲ್ಲ, ನಾನು ಹಿಂಗೆ ಪ್ರಿಪೇರ್ ಆಗಲಿ ಏನಿಲ್ಲ. ಭಾಳಷ್ಟು ಜನ ಇದನ್ನು ಒಂದು ಉದ್ಯೋಗದ ರೀತಿಯಲ್ಲಿ ಕೂಡ ನೋಡಿ ನಂತರ ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳನ್ನು ತರುವಂಥ ಪ್ರಯತ್ನ ಮಾಡಿದ್ದಾರೆ. ನಾನು ಹೇಳೋದು ಮುಖ್ಯವಾಗಿ ಹೆಣ್ಮಕ್ಳಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀವು ಎಲ್ಲಿವರೆಗೂ ಆರ್ಥಿಕವಾಗಿ ಸಬಲರಾಗಲ್ಲ, ಶಕ್ತರಾಗಲ್ಲ, ನೀವು ಸ್ವತಂತ್ರರಾಗಲ್ಲ, ಅಲ್ಲಿವರೆಗೂ ಯಾವುದೇ ರೀತಿ ಬದಲಾವಣೆ ನಮ್ಮ ಸಮಾಜದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಮಕ್ಳು ಬಗ್ಗೆ ಹೋರಾಟ ಮಾಡ್ತೀವಿ, ಅವ್ರಿಗೆ ಎಂಪವರ್ ಮಾಡಬೇಕು, ಎಮೆನ್ಸಿಪೇಟ್ ಮಾಡಬೇಕು ಅಂತೆಲ್ಲ ಹೇಳುವಂಥದ್ದು ಯಾವಾಗ ಸಾಧ್ಯ ಅಂತಂದರೆ ಅವ್ರು ಯಾವಾಗ ಆರ್ಥಿಕವಾಗಿ ಸ್ವತಂತ್ರರಾಗ್ತಾರೆ. ಆರ್ಥಿಕವಾಗಿ ಸ್ವತಂತ್ರ ಆದಮೇಲೆ ತಮ್ಮ ಜೀವನದ ಬಗ್ಗೆ ಇಂಡಿಪೆಂಡೆಂಟ್ ಡಿಸಿಷನ್ಸ್ ತೊಗೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಆವಾಗ ಮಾತ್ರ ಅವರು ನಿಜವಾದ ಒಂದು ಎಂಪವರ್ಮೆಂಟು ಹೆಣ್ಮಕ್ಳಿಗೆ ಆಗುವಂಥದ್ದು. ಸೊ ನಾನು ಹೇಳೋವಂಥದ್ದು ಕಾಂಪಿಟೇಟಿವ್ ಎಕ್ಸಾಮ್ಸು ಕ್ಯಾಶುಯಲಾಗಿ ತೊಗೊಳ್ಳೋವಂಥ ಮನಸ್ಥಿತಿ ಇದ್ದರೆ ದಯವಿಟ್ಟು ಬೇಡ. ನಿಜವಾಗ್ಲೂ ನೀವು ಸೀರಿಯಸ್ ಇದ್ದರೆ ಅದನ್ನು ಪ್ರಿಪೇರ್ ಮಾಡಲಿಕ್ಕೆ, ನೀವು ಪ್ರಿಪೇರ್ ಮಾಡಬೇಕು ಅಂತ ಮೆಂಟಲಿ ಪ್ರಿಪೇರ್ ಆದರೆ ನಿಮಗೆ ಗೈಡ್ ಮಾಡೋವಂಥವ್ರು ಸಾಕಷ್ಟು ಜನ ಹುಟ್ಕೋತಾರೆ. ಸಾಕಷ್ಟು ಸಂಸ್ಥೆಗಳಿದ್ದಾವೆ, ಸಾಕಷ್ಟು ಟ್ರಸ್ಟ್ಗಳಿದ್ದಾವೆ, ಫೌಂಡೇಶನ್ಸ್ ಇದ್ದಾವೆ. ಸಾಕಷ್ಟು ಜನ ಈ ಎಕ್ಸಾಮ್ಗಳು ಕ್ಲಿಯರ್ ಮಾಡಿರೋವಂಥವ್ರು ಗೈಡ್ ಮಾಡಲಿಕ್ಕೆ ವಿಲ್ಲಿಂಗ್ ಇರೋವಂಥವ್ರು ಇರ್ತಾರೆ. ಸೊ ಹಾಗಾಗಿ ನಿಮಗೇನು ಬೇಕು ಜೀವನದಲ್ಲಿ ಅನ್ನೋಂಥದ್ದು ಒಂದು ಗುರಿಯನ್ನು ನೀವು ನಿರ್ಧಾರ ಮಾಡಿಕೊಂಡು ಒಬ್ಬ ಸರಿಯಾದ ಮಾರ್ಗದರ್ಶನಕ್ಕನ್ನು ಇಟ್ಕೊಂಡು ಆ ಗುರಿ ಕಡೆ ಪ್ರಯಾಣ ಬೆಳೆಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟ.